ಯೋ ಗೈಸ್, ಇವತ್ತು ನಾವು ಒಂದು ಸೂಪರ್ ಆಗಿರುವ ಸೈಕೋ ಮೂವಿಯನ್ನೇ ನೋಡ್ತಿದೀವಿ. ಈ ಮೂವಿಯ ಕಥೆನೇ ಏನು ಅಂದ್ರೆ, ಒಂದು 4 ಜನರು ಮುಖಾನೆ ಗೊತ್ತಾಗದೇ ಇರುವ ಒಬ್ಬ ಸೈಕೋ ಹತ್ರ ಸರಿಯಾಗಿ ಸಿಗೋಕೊಬಿಡ್ತಾರೆ. ಆದ್ರೆ ಆ ರೀತಿ ಕಿಡ್ನಾಪ್ ಆಗಿದ್ದ 4 ಜನರು ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರಿಗೆ ಯಾರಿಗೂ ಏನುವೆ ಗೊತ್ತೇ ಇಲ್ಲ. ಇದಕ್ಕೂ ಮುಂಚೆ ಒಬ್ಬರಿಗೊಬ್ಬರು ಪರಿಚಯ ಇಲ್ಲ, ಯಾವುದೇ ರೀತಿಯ ತಪ್ಪನ್ನು ಮಾಡಿರೋದಿಲ್ಲ. ಹೀಗಿರ್ಬೇಕಾದ್ರೆ ಏನಕ್ಕಾಗಿ ಆ ಸೈಕೋ ಈ 4 ಜನರನ್ನ ಕಿಡ್ನಾಪ್ ಮಾಡಿರ್ಬೇಕು, ಏನಕ್ಕಾಗಿ ಟಾರ್ಚರ್ ಮಾಡ್ಬೇಕು, ಫೈನಲ್ ಆಗಿ ಆ ಸೈಕೋ ಹತ್ರ ಇಂದ ಈ 4 ಜನರು ತಪ್ಪಿಸ್ಕೊಂಡ್ರ ಇಲ್ವಾ ಅನ್ನೋ ಕಥೆಯನ್ನ ಸಕ್ಕ ಥ್ರಿಲ್ಲರ್ ಆಗಿ ಸಸ್ಪೆನ್ಸ್ ಆಗಿ ನಮಗೆ ಹೇಳಿರುವ ಮೂವಿನೇ 2019 ರಿಲೀಸ್ ಆಗಿದ್ದ ದಿ ಡ್ಯಾರ್ ಅನ್ನುವ ಈ ಮೂವಿ. ನನಗೆ ಈ ಮೂವಿಯನ್ನು ನೋಡಿ ಕಂಪ್ಲೀಟ್ ಮಾಡಿದಾಗ ತುಂಬಾ ದಿನವನ್ನ ಬಿಟ್ಟು ಒಂದು ಸಖತ್ತಾಗಿರುವ ಸೂಪರ್ ಆಗಿರುವ ಸೈಕೋ ಕಿಲ್ಲರ್ ಮೂವಿಯನ್ನ ನೋಡಿದ ಫೀಲ್ ಕೊಡ್ತು. ಸೊ ಅದೇ ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ನೀವು ಈ ಮೂವಿಯನ್ನು ನೋಡಿ ಕಂಪ್ಲೀಟ್ ಮಾಡಬೇಕಾದ್ರೆ ಸಿಗುತ್ತೆ ಅನ್ಸುತ್ತೆ. ಮತ್ತೆ ಗಾಯ್ಸ್, ನಿಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ನಮ್ಮ ಮೂವೀಸ್ ಚಾನಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡಬೇಕು ಅಂದ್ರೂ, ದೆನ್ ನಿಮ್ಮ ಇನ್ಸ್ಟಾ ಐಡಿ ಬಗ್ಗೆ ಅಡ್ವರ್ಟೈಸ್ಮೆಂಟ್ ಅನ್ನ ನಮ್ಮ ಚಾನಲ್ ಅಲ್ಲಿ ಕೊಡಬೇಕು ಅಂದ್ರೂ, ಆರ್ ನೀವೇನಾದ್ರೂ ಬಿಸ್ನೆಸ್ ಮಾಡ್ತಿದ್ರೆ ಅದ್ರ ಬಗ್ಗೆ ಏನಾದ್ರೂ ಅಡ್ವರ್ಟೈಸ್ಮೆಂಟ್ ಅನ್ನು ಕೊಡಬೇಕು ಅಂದ್ರೆ ಕೆಳಗಡೆ ಕಾಣುವ ಫೋನ್ ನಂಬರ್ ಅನ್ನ ಬೇಗನೆ ಕಾಂಟ್ಯಾಕ್ಟ್ ಮಾಡಿ. ಸೊ ನೋಡೋಕು ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಮೂವಿಯ ಹೀರೋವನ್ನೇ ನಮಗೆ ತೋರಿಸ್ತಾರೆ. ಅವನಿಗೆ 2 ಮಕ್ಕಳು. ಡೈಲಿವೇ ನಮ್ಮ ಹೀರೋ ಅವನ 2 ಹೆಣ್ಮಕ್ಳಿಗೂ ಸ್ಟೋರಿಯನ್ನ ಹೇಳಿನೇ ಮಲಗಿಸ್ತಿದ್ದ. ಅದೇ ತರನೇ ಇವತ್ತು ಕೂಡ ಕಥೆಯನ್ನು ಹೇಳ್ತಿದ್ದಾನೆ. ಆವಾಗ ಹೀರೋ ಅವನ ವೈಫ್ ಆ ಜಾಗಕ್ಕೆ ಬಂದು, ಏನ್ರಿ ಮಾಡ್ತಿದ್ದೀರಾ, ಟೈಮ್ ಆಗ್ಬಿಟ್ಟಿದೆ, ನಾವು ಬೇಗನೆ ಮಲಗ್ಬೇಕಲ್ವಾ, ಬೇಗ ಬೇಗ ಹೋಗಿ ಎಲ್ಲರೂ ಅವರವರ ಬೆಡ್ ಅಲ್ಲಿ ಮಲ್ಗಿ ಅಂತ ಹೇಳ್ಬೇಕಾದ್ರೆ ಮಕ್ಕಳು, ಅಪ್ಪ ನಮಗೆ ಒಂದು ಸ್ಪೆಷಲ್ ಆದ ಸ್ಟೋರಿಯನ್ನ ಹೇಳ್ತೀರಲ್ವಾ ಯಾವಾಗ್ಲೂ, ಆ ಕಥೆಯನ್ನ ಮಾತ್ರ ಇನ್ನೊಂದು ಸಲ ಹೇಳ್ತೀರಾ, ನಾವು ಮಲ್ಗೋಕೆ ಹೋಗ್ತೀವಿ ಅಂತ ಹೇಳ್ಬೇಕಾದ್ರೆ, ಸರಿ ಓಕೆ, ನಾನು ಕೆಳಗಡೆ ಹೋಗಿ ಆ ಸ್ಟೋರಿ ಬುಕ್ ಅನ್ನ ಮೇಲ್ ತರ್ತೀನಿ, ಅಷ್ಟರಲ್ಲಿ ನೀವಿಬ್ಬರು ಬಾತ್ರೂಮ್ಗೆ ಹೋಗಿ ಬ್ರಷ್ ಮಾಡ್ಬಿಟ್ಟು ರಿಟರ್ನ್ ಬಂದ್ಬಿಡಿ ಅಂತ ಹೇಳ್ಬಿಟ್ಟು ಹಾಗೆ ಅವನ ಹೆಂಡತಿಯನ್ನು ಮುದ್ದು ಮಾಡ್ಬಿಟ್ಟು ಕೆಳಗಡೆ ಬರ್ತಾನೆ ಹೀರೋ. ಅದೇ ಸಮಯದಲ್ಲಿ ಹೊರಗಡೆ ಯಾರೋ ಒಬ್ಬ ನಮ್ಮ ಹೀರೋನ ಮನೆಯನ್ನ ವಾಚ್ ಮಾಡ್ತಿರ್ತಾನೆ. ಅವನು ಯಾರು ಏನು ಅನ್ನೋ ವಿಷಯ ಯಾವುದನ್ನು ನಮಗೆ ಹೇಳೋದಿಲ್ಲ, ತೋರಿಸೋದಿಲ್ಲ. ನಂತರ ಹೀರೋ ಕೆಳಗಡೆ ಬರ್ತಾನೆ. ಆ ಸ್ಟೋರಿ ಬುಕ್ ಅನ್ನು ಹುಡುಕಿದ್ರೆ ಅದನ್ನ ಕಾಣೋದಿಲ್ಲ. ಸರಿ, ಮೇ ಬಿ ಕಾರಲ್ಲಿ ಇರಬೇಕು ಅಂತ ಅನ್ಕೊಂಡು ಮನೆಯ ಮೇನ್ ಡೋರ್ ಅನ್ನು ಓಪನ್ ಮಾಡೋದಕ್ಕೆ ಟ್ರೈ ಮಾಡ್ತಾನೆ. ಆದ್ರೆ ಡೋರ್ ಲಾಕ್ ಅಲ್ಲಿ ಇರುತ್ತೆ. ಸರಿ, ಕೀಸ್ ಅನ್ನ ತಗೊಳ್ಳೋಣ ಅಂತ ಬಂದು ಇವನ ಜಾಕೆಟ್ ಪಾಕೆಟ್ ಅನ್ನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಕೀಸ್ ಇರುತ್ತೆ. ಅದನ್ನ ತಗೊಂಡು ಡೋರ್ ಅನ್ನು ಓಪನ್ ಮಾಡೋಣ ಅಂತ ಬಂದ್ರೆ ಆಲ್ರೆಡಿ ಡೋರ್ ಓಪನ್ ಆಗಿರುತ್ತೆ. ಹೀರೋಗೆ ಏನುವೇ ಅರ್ಥವಾಗ್ತಿಲ್ಲ. ಆವಾಗ ಹೆಂಡತಿ ಕಿರ್ಚ್ಕೊಳ್ಳುವ ಸದ್ದಾಗ್ಬೇಕಾದ್ರೆ ಹೀರೋನು ಗಾಬರಿಯಾಗಿ ಕಿಚನ್ಗೆ ಓಡಿ ಬಂದು ನೋಡ್ತಾನೆ. ನೋಡಿದ್ರೆ ಹೆಂಡತಿ ಅನ್ಕಾನ್ಶಿಯಸ್ ಆಗಿ ಕೆಳಗಡೆ ಬಿದ್ದಿರ್ತಾಳೆ. ಪಕ್ಕದಲ್ಲೇ ಇವನ ಮಗಳು ಒಬ್ಬಳು ಕೂತಿರ್ತಾಳೆ. ಹಾಗಿರ್ಬೇಕಾದ್ರೆ ಮೇಲ್ಗಡೆ ಇನ್ನೊಬ್ಬಳು ಮಗಳು ಸದ್ದು ಕಿರ್ಚ್ಕೊಳ್ಳುವ ಸದ್ದು ಕೇಳುತ್ತೆ. ಆದ್ರಿಂದ ಈ ಹುಡುಗಿಯ ಹತ್ರ, ಇಲ್ಲಿ ನೋಡಮ್ಮ, ನೀನು ಇಲ್ಲೇನೆ ಇರು, ನಾನು ಮೇಲ್ಗಡೆ ಹೋಗಿ ಚೆಕ್ ಮಾಡಿ ಬರ್ತೀನಿ, ಬೇಗನೆ ಬಂದ್ಬಿಡ್ತೀನಿ ಅಂತ ಹೇಳಿ ಕೈಗೆ ಚಾಕುವನ್ನ ತಗೊಂಡು ಬೇಗ ಮೇಲ್ಗಡೆ ಓಡಿ ಹೋಗ್ತಾನೆ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಮಗಳು ಬೆಡ್ಡಿನ ಕೆಳಗಡೆ ಹೌಸ್ಕೊಂಡಿರ್ತಾಳೆ. ಆವಾಗ ಹೀರೋ, ಏನಕ್ಕಾಗಮ್ಮ ಹೌಸ್ಕೊಂಡಿದ್ಯಾ, ಬಾರಮ್ಮ, ನಾನೇನೆ, ಹೆದರ್ಕೋಬೇಡ, ಹೊರಗಡೆ ಬಾ ಅಂತ ಕರೀತಿರ್ತಾನೆ. ಆವಾಗ ಹಿಂದೆಯಿಂದ ಯಾರೋ ನಮ್ಮ ಹೀರೋ ತಲೆಗೇನೆ ಹೊಡೆದು ಅವನನ್ನ ಅನ್ಕಾನ್ಶಿಯಸ್ ಮಾಡ್ಬಿಡ್ತಾನೆ. ಹೀಗೇನೆ ಮೂವಿಯ ಟೈಟಲ್ ನ ಹಾಕಿ ಮೂವಿಯನ್ನ ಶುರು ಮಾಡ್ತಾರೆ. ಇವಾಗ ಕಟ್ ಮಾಡಿದ್ರೆ ಒಂದು ಕತ್ತಲೆ ರೂಮ್ ಅಲ್ಲಿ ಕಣ್ಣನ್ನ ಬಿಟ್ಟು ಎಚ್ಚರ ಆಗ್ತಾನೆ ಹೀರೋ. ಆ ರೀತಿ ಅವನು ಕಣ್ಬಿಟ್ಟು ಮುಂದೆ ನೋಡ್ಬೇಕಾದ್ರೆ ಅವನ ಆಪೋಸಿಟ್ ಅಲ್ಲಿ ಒಬ್ಳು ಚಿಕ್ಕ ಹುಡುಗಿ ಮತ್ತೆ ಒಬ್ಬ ಸೆಕ್ಯೂರಿಟಿ, ಇನ್ನೊಬ್ಬ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರ್ತಾನೆ. ಇದನ್ನ ನೋಡ್ಬಿಟ್ಟು ಹೀರೋ ಅಲ್ಲಿಂದ ಎಸ್ಕೇಪ್ ಆಗಿ ಹೋಗ್ಬಿಡೋಣ, ತಪ್ಪಿಸ್ಕೊಬಿಡೋಣ ಅಂತ ಟ್ರೈ ಮಾಡ್ತಾನೆ. ಆದ್ರೆ ತಪ್ಪಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದ್ರೆ ಒಂದು ಕಬ್ಬಿಣದ ರೋಪ್ ಅನ್ನು ಯೂಸ್ ಮಾಡಿ ನಮ್ಮ ಹೀರೋ ಅವನ ಕೈಗೆ ಯಾರೋ ಕಟ್ಟಿರ್ತಾರೆ. ಏನೇ ಇವನು ಅದನ್ನ ಕಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರು, ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರು, ಅವನ ಕೈಯಲ್ಲಿ ಆಗ್ತಿಲ್ಲ. ಆವಾಗ ಹೀರೋ, ನನ್ನ ಹೆಂಡತಿಗೆ ಏನಾಯ್ತು, ನನ್ನ ಮಕ್ಕಳಿಗೆ ಏನಾಯ್ತು ಅಂತ ಗಾಬರಿ ಆಗ್ತಾನೆ. ಆವಾಗ ಅಲ್ಲಿ ಕೂತಿರುವ ಹುಡುಗಿ, ಅವನಿಗೆ ಅವರೆಲ್ಲ ಇಂಪಾರ್ಟೆಂಟ್ ಇಲ್ಲ, ಅವನಿಗೆ ನೀವೇನೇ ಬೇಕು, ಅವ್ರುಗಳನ್ನ ಖಂಡಿತ ಅವನು ಏನನ್ನು ಮಾಡಿರೋದಿಲ್ಲ ಅಂತ ಹೇಳ್ತಾಳೆ. ಸರಿ, ಇದು ಯಾವ ಜಾಗ, ಇವನು ಏನಕ್ಕೆ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿದ್ದಾನೆ, ಅವನ ಬಾಯಿಯನ್ನ ಬೇರೆ ಯಾರೋ ಹಿಡಿದು ಒಳ್ದಿದ್ದಾರಲ್ಲ, ಯಾರು ಈ ರೀತಿ ಮಾಡಿದ್ದು ಅಂತ ಕೇಳಿದ್ರೆ ಇವರಿಬ್ಬರು ಬಾಯಿಯನ್ನೇ ಓಪನ್ ಮಾಡ್ತಿಲ್ಲ, ಸೈಲೆಂಟ್ ಆಗಿ ಕೂತಿರ್ತಾರೆ. ಇವಾಗ ಕಟ್ ಮಾಡಿದ್ರೆ ಸಂಬಂಧನೇ ಇಲ್ಲದೆ ಒಬ್ಬ ಚಿಕ್ಕ ಹುಡುಗನನ್ನ ನಮಗೆ ತೋರಿಸ್ತಾರೆ. ಅವನನ್ನ ಯಾರೋ ಕೂಡ ಕೆಟ್ಟಿದ್ದಾರೆ ಅನ್ಸುತ್ತೆ. ಆವಾಗ ರೂಮ್ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಯಾರೋ ಒಂದು ಬಕೆಟ್ ಜೊತೆಗೆ ಆ ರೂಮ್ ಒಳಗಡೆ ಬರ್ತಾರೆ. ಒಳಗಡೆ ಬಂದು ಆ ಬಕೆಟ್ ಇಂದ ಹಸಿ ಮಾಂಸವನ್ನ ತಗೊಂಡು ಆ ಹುಡುಗನಿಗೆ ಕೊಟ್ಟು ಇದನ್ನ ತಿನ್ನು ಅಂತ ಹೇಳ್ತಾನೆ. ಅದ್ರಲ್ಲೂ ಅದು ಹಂದಿಯ ಮಾಂಸ. ಅದನ್ನ ಕೈಗೆ ತಗೊಂಡು ಅದನ್ನ ಹೇಗೆ ತಿನ್ನೋದು ಅಂತ ಗೊತ್ತಾಗದೆ ಹುಡುಗ ಒಂದ್ ರೀತಿ ಪೆಕ್ಕರ್ನಾಗಿ ನೋಡ್ತಿರ್ಬೇಕಾದ್ರೆ ಆವಾಗ ಆ ವ್ಯಕ್ತಿ ಆ ಸಣ್ಣ ಹುಡುಗನನ್ನ ಹಿಡಿದು ಹೆದರ್ಸ್ಬೇಕಾದ್ರೆ ಬೇರೆ ದಾರಿ ಇಲ್ಲದೆ ಆ ಹುಡುಗನು ಹೆದರ್ಕೊಂಡು ತಿನ್ನೋದಕ್ಕೆ ಶುರು ಮಾಡ್ತಾನೆ. ಇದೇನೇ ನಿನ್ನ ಮನೆ, ಇಲ್ಲಿಂದ ಎಲ್ಲಿಗೂ ನೀನು ತಪ್ಪಿಸ್ಕೊಂಡು ಹೋಗೋ ಪ್ರಯತ್ನ ಕೂಡ ಮಾಡಬಾರ್ದು ಅಂತ ಹೇಳಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಅದರ ನಂತರದಿಂದ ಆ ಚಿಕ್ಕ ಹುಡುಗ ಸೈಕೋ ಜೊತೆನೆ ಸೇರಿ ಆ ಜಾಗದಲ್ಲಿ ಕೆಲಸಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಸೈಕೋ ಎಂತಹ ಕೆಲಸವನ್ನ ಮಾಡ್ತಿರ್ತಾನೆ ಅಂದ್ರೆ, ಈ ಸಿಟಿಯ ಹೊರಗಡೆ ಕಾಡಿನ ಮಧ್ಯದಲ್ಲಿ ಒಂದು ಹಂದಿಯ ಫ್ಯಾಕ್ಟರಿಯನ್ನ ಇಟ್ಟು, ಅಂದ್ರೆ ಹಂದಿಯ ಮಾಂಸಗಳನ್ನ ಕಟ್ ಮಾಡಿ ಅದನ್ನ ಆಸಿಡ್ ಗೆ ಹಾಕಿ ಏನೋ ಪ್ರೋಸೆಸ್ ಅನ್ನ ಮಾಡಿ ಸೇಲ್ ಮಾಡ್ತಾನೆ ಅನ್ಸುತ್ತೆ. ಅಂತಹದೊಂದು ಫ್ಯಾಕ್ಟರಿಯನ್ನ ಇಟ್ಟಿದ್ದಾನೆ. ಅವಾಗ ಈ ಚಿಕ್ಕ ಹುಡುಗನನ್ನು ಹಿಡಿದು ಟಾರ್ಚರ್ ಅನ್ನ ಮಾಡ್ತಿರ್ತಾನೆ. ಇವಾಗ ಕಟ್ ಮಾಡಿ ಹಾಗೆ ನಮ್ಮ ಹೀರೋವನ್ನ ತೋರಿಸ್ತಾರೆ. ನಮ್ಮ ಹೀರೋ ಆ ಹುಡುಗಿ ಮತ್ತೆ ಆ ಸೆಕ್ಯೂರಿಟಿ ಜೊತೆ ಮಾತಾಡ್ತಿರ್ತಾನೆ. ನಾರ್ಮಲ್ ಆಗಿ ಸೈಕೋ ಮೂವೀಸ್ ಅಂದ್ರೇನೆ ಕಿಡ್ನಾಪ್ ಆದವರು ಏನಾದ್ರೂ ತಪ್ಪನ್ನ ಮಾಡಿರ್ತಾರೆ, ಇಲ್ವಾ ಒಬ್ಬರಿಗೊಬ್ಬರು ಏನಾದ್ರೂ ಪರಿಚಯ ಇರುತ್ತೆ. ಆದ್ರೆ ಈ ಕಥೆಯಲ್ಲಿ ಆ ರೀತಿಯಲ್ಲ ಇಲ್ಲ. ಯಾಕೆಂದ್ರೆ ನಮ್ಮ ಹೀರೋ ಯಾರು ಅಂತ ಅವರಿಬ್ಬರಿಗೂ ಗೊತ್ತಾಗ್ತಿಲ್ಲ, ಅವರಿಬ್ಬರು ಯಾರು ಅಂತ ನಮ್ಮ ಹೀರೋಗೆ ಗೊತ್ತಾಗ್ತಿಲ್ಲ. ಸರಿ, ಇವರು ಮೂವರು
ಏನಾದ್ರೂ ದೊಡ್ಡ ತಪ್ಪನ್ನ ಮಾಡಿರ್ತಾರೋ ಅಂತ ನಾವು ಯೋಚನೆ ಮಾಡಿದ್ರೆ ಇವ್ರುಗಳು ಮಾತಾಡ್ಕೊಂಡಿರೋವರೆಗೂ ಆ ರೀತಿನೂ ಕಾಣ್ತಿಲ್ಲ. ಆವಾಗ ರೂಮಿನ ಮಧ್ಯದಲ್ಲಿ ಒಂದು ಬಕೆಟ್ ಇರುತ್ತೆ. ಹೋಗಿ ಏನು ಅಂತ ನೋಡ್ಬೇಕಾದ್ರೆ ಆ ಬಕೆಟ್ ಪೂರ್ತಿ ರಕ್ತ ಮಾಂಸ ಅಂತ ಇರುತ್ತೆ. ಆವಾಗ ಹೀರೋವನ್ನ ಕಟ್ಟಾಕಿರುವ ಜಾಗದಲ್ಲಿ ಚಿಕ್ಕದಾಗಿ ಒಂದು ತೂತಿರುತ್ತೆ. ಆ ತೂತಿಗೆ ಕಿವಿಯನ್ನ ಕೊಟ್ಟು ಏನಂತ ಕೇಳ್ಬೇಕಾದ್ರೆ ಯಾರೋ ಡೋರ್ ಅನ್ನು ಓಪನ್ ಮಾಡೋ ರೀತಿ ಸದ್ದಾಗುತ್ತೆ. ನೋಡಿದ್ರೆ ಆ ಚಿಕ್ಕ ಹುಡುಗನಿ ರೂಮ್ ಡೋರ್ ಅನ್ನು ಓಪನ್ ಮಾಡಿರೋದು. ಅವನು ಇವ್ರುಗಳು ಇರ್ತಾ ಇರುವ ರೂಮ್ ಡೋರ್ ಅನ್ನು ಓಪನ್ ಮಾಡೋಣ ಅಂತ ಅನ್ಕೋಬೇಕಾದ್ರೆ ಗೊತ್ತಿಲ್ದೇನೆ ಅವಾಗ ಕರೆಕ್ಟ್ ಆಗಿ ಆ ಜಾಗಕ್ಕೆ ಆ ಸೈಕೋ ಬಂದ್ಬಿಡ್ತಾನೆ. ಏನು ಮಾಡ್ತಿದ್ಯಾ, ಇಲ್ಲಿಂದ ಹೋಗು ಹೊರಗಡೆ ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ. ಆಮೇಲೆ ಇವನು ಆ ಚಿಕ್ಕ ಹುಡುಗನು ಇಬ್ಬರು ಕೂತು ಡೈನಿಂಗ್ ಟೇಬಲ್ ಅಲ್ಲಿ ಊಟವನ್ನ ಮಾಡ್ತಿರ್ಬೇಕಾದ್ರೆ ಆ ಸೈಕೋ ಆ ಚಿಕ್ಕ ಹುಡುಗನನ್ನ ನೋಡಿ ನನ್ನನ್ನ ಅಪ್ಪ ಅಂತ ಕರಿಯೋ ಅಂತ ಹೇಳ್ತಾನೆ. ಆದ್ರೆ ಆ ಚಿಕ್ಕ ಹುಡುಗ ಕರಿತಾ ಇಲ್ಲ. ಆದ್ರಿಂದ ಈ ಸೈಕೋ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಕೈಗೆ ಒಂದು ಫೋರ್ಕ್ ಸ್ಪೂನ್ ಅನ್ನ ತಗೊಂಡು ಆ ಚಿಕ್ಕ ಹುಡುಗನ ತೊಳೆಗೇನೆ ಒಂದೇ ಚುಚ್ಚು. ಆ ಹುಡುಗ ನೋವನ್ನ ತಡ್ಕೊಳಕ್ಕೆ ಆಗದೆ ಜೋರಾಗಿ ಕಿರ್ಚ್ಕೊತಾನೆ. ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ, ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳ್ಬೇಕಾದ್ರೆ ಹೀಗೇನೆ ನನ್ನನ್ನ ಅಪ್ಪ ಅಂತ ಕರಿಬೇಕು ಆಯ್ತಾ ಅಂತ ಸೈಕೋ ರೀತಿ ಮಾತಾಡ್ತಿರ್ತಾನೆ. ಇವಾಗ ಕಟ್ ಮಾಡಿದ್ರೆ ಹಾಗೆ ನಮ್ಮ ಹೀರೋ ಇರುವ ರೂಮ್ ಅನ್ನೇ ತೋರಿಸ್ತಾರೆ. ಸಡನ್ ಆಗಿ ಡೋರ್ ಓಪನ್ ಆಗುತ್ತೆ. ಒಂದು ಚಿಕ್ಕ ಮಾಂಸ ಕಂಡ ಪೀಸು ಒಳಗಡೆ ಬಂದು ತುಪ್ಪಕ್ಕಂತ ಬೀಳುತ್ತೆ. ಅದನ್ನು ನೋಡಿದ ತಕ್ಷಣವೇ ಓಡಿ ಹೋಗಿ ಕೈಗೆ ತಗೋತಾಳೆ ಹುಡುಗಿ. ಹೇಗೆ ಹಸುವಿನಲ್ಲಿ ಇರುವ ಒಂದು ನಾಯಿ ಅದನ್ನ ತಿನ್ನುತ್ತೆ ಆ ರೀತಿ ತಿಂತಿರ್ತಾಳೆ. ಆ ತರ ತಿನ್ಬಿಟ್ಟು ಅರ್ಧ ಭಾಗವನ್ನ ಸೆಕ್ಯೂರಿಟಿ ಹತ್ರ ಬಿಸಾಕ್ತಾಳೆ. ಆವಾಗ ಹೀರೋ ಇದನ್ನ ನೋಡ್ಬಿಟ್ಟು ಹೇ ನೀವು ಏನನ್ನ ಮಾಡ್ತಿದ್ದೀರಾ, ಅದನ್ನ ಇನ್ನ ಅಡುಗೆ ಕೂಡ ಮಾಡಿಲ್ಲ, ಅದು ಹಸಿ ಮಾಂಸ ಅಂತ ಹೇಳಿದ್ರೆ ಹೊಟ್ಟೆ ಹಸುವಿಗೆ ಅದೆಲ್ಲ ಗೊತ್ತಾಗೋದಿಲ್ಲ ತಮ್ಮ, ತಗೋ ನಿನಗೂ ಬೇಕಾ ಅಂತ ಹೇಳಿ ಹೀರೋ ಹತ್ರ ಒಂದು ಹಸಿ ಮಾಂಸ ಪೀಸ್ ಅನ್ನ ಹಾಕ್ತಾಳೆ. ಆವಾಗ ಹೀರೋ ಇಲ್ಲ ಇಲ್ಲ ನಾನು ಒಬ್ಬ ವೆಜಿಟೇರಿಯನ್, ನಾನು ಇಂಥದ್ದನ್ನೆಲ್ಲ ತಿನ್ನೋದಿಲ್ಲ, ಬೇಕಾಗಿದ್ರೆ ಅಲ್ಲಿ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿದ್ದಾನಲ್ಲ ಪೌಲ್, ಅವನಿಗೆ ಬೇಕಾದ್ರೆ ತಿನ್ನೋದಕ್ಕೆ ಕೊಡೋನ್ವಾ ಅಂತ ಕೇಳಿದ್ರೆ ಅವನ ಬಾಯಿಯನ್ನೇ ಒಳ್ದು ಬಿಟ್ಟಿದ್ದಾರಲ್ಲ, ಅವನು ಇಂಜೆಕ್ಷನ್ ಹಾಕಿ ಕೊಟ್ಟಿರೋದ್ರಿಂದಾನೇ ಇಲ್ಲಿವರೆಗೂ ಅವನು ಜೀವಂತವಾಗಿ ಇರ್ತಿರೋದು. ಸೊ ನೀನು ಅವನ ಬಗ್ಗೆ ವರಿ ಪಡಬೇಡ, ನೀನು ಆ ಮಾಂಸವನ್ನ ತಿನ್ಲಿಲ್ಲ ಅಂದ್ರೆ ಅದನ್ನ ನನ್ನ ಕಡೆಗೇನೆ ಬಿಸಾಕು, ನಾನೇನೆ ತಿನ್ಕೋತೀನಿ ಅಂತ ಹುಡುಗಿ ಹೇಳ್ತಾಳೆ. ಆಮೇಲೆ ನಮ್ಮ ಹೀರೋ ಸರಿ ಆಯ್ತು, ಈ ಒಂದೇ ಜಾಗದಲ್ಲಿ ನಾವು ಕೂತಿದ್ರೆ ಅಷ್ಟೇನೆ ಇಲ್ಲೇನೆ ಸಾಯೋದೆ, ತಪ್ಪಿಸ್ಕೊಂಡು ಹೋಗೋದಕ್ಕೆ ಆಗೋದಿಲ್ಲ, ನಾವು ಏನನ್ನಾದ್ರೂ ಟ್ರೈ ಮಾಡೋಣ ಅಂತ ಯೋಚನೆ ಮಾಡಿ ಇವನನ್ನ ಕಟ್ಟಿ ಹಾಕಿ ಕೂರಿಸಿದ ಜಾಗದ ಪಕ್ಕದಲ್ಲೇ ಇರ್ತಾ ಇರುವ ಗೋಡೆಯಲ್ಲಿ ಅವನ ಬೆರಳುಗಳನ್ನ ಯೂಸ್ ಮಾಡಿ ಕೆರಿತಾನೆ ಇರ್ತಾನೆ. ಆ ರೀತಿ ಮಾಡ್ಬೇಕಾದ್ರೆ ಅವನು ಹೊರಗಡೆ ಕಿತ್ಕೊ ಬಂದ್ಬಿಡುತ್ತೆ. ಅದನ್ನ ಸೆಕ್ಯೂರಿಟಿ ಗಾರ್ಡ್ ಮತ್ತೆ ನಮ್ಮ ಹುಡುಗಿನ ನೋಡ್ಬಿಟ್ಟು ನಗಾಡ್ಬಿಟ್ಟು ನಾವು ಹೇಳ್ದಿವಲ್ವಾ ಅವಾಗ್ಲೇನೆ ಈ ಜಾಗವನ್ನ ಬಿಟ್ಟು ನಿನ್ನ ಕೈಯಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅಂತ, ಸುಮ್ನೆ ಸೈಲೆಂಟ್ ಆಗಿ ಕೂತ್ಕೊಬಿಡು, ಏನನ್ನು ಮಾಡ್ಬೇಡ ಅಂತ ಹೇಳಿದ್ರೆ ನೀವು ಬೇಕಾಗಿದ್ರೆ ಸೈಲೆಂಟ್ ಆಗಿ ಕೂತ್ಕೊಳ್ಳಿ, ನಾನು ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗ್ಲೇಬೇಕು, ತಪ್ಪಿಸ್ಕೊಂಡು ಹೋಗ್ಲೇಬೇಕು ಅಂತ ಹೇಳ್ಬಿಟ್ಟು ನಮ್ಮ ಹೀರೋ ಕೆಳಗಡೆ ಇರುವ ಮಣ್ಣನ್ನ ಕೆತ್ತಕೋದಕ್ಕೆ ಶುರು ಮಾಡ್ತಾನೆ. ಆ ರೀತಿ ಅವನು ಮಣ್ಣನ್ನ ಕೆದಕ್ಬೇಕಾದ್ರೆ ದೊಡ್ಡ ಶಾಕ್ ಆಗುತ್ತೆ. ಏನು ಅಂತ ನೋಡಿದ್ರೆ ಒಂದು ತಲೆಬೋರ್ಡ್ ಒಳಗಡೆ ಇರುತ್ತೆ. ಸೊ ಇದನ್ನ ಇಟ್ಟು ನೋಡ್ಬೇಕಾದ್ರೆ ಇವ್ರುಗಳ ತರನೇ ತುಂಬಾ ಜನರನ್ನ ಈ ಜಾಗಕ್ಕೆ ಹಿಡ್ಕೊಂಡು ಬಂದು ಈ ರೀತಿನೇ ಕಟ್ಟಿ ಹಾಕಿ ಕೊಂದು ಈ ಜಾಗದಲ್ಲಿ ಊತಾಕಿದ್ದಾನೆ ಅನ್ಸುತ್ತೆ. ಅದನ್ನು ನೋಡಿ ನಮ್ಮ ಹೀರೋನು ಹಾಗೆ ಶಾಕ್ ಅಲ್ಲಿ ಫ್ರೀಸ್ ಆಗ್ಬಿಟ್ಟಿರ್ತಾನೆ. ಇವಾಗ ಕಟ್ ಮಾಡಿದ್ರೆ ಇನ್ನೊಂದು ಕಡೆ ಆ ಸೈಕೋ ಚಿಕ್ಕ ಹುಡುಗನ ಹತ್ರ ಮಾತಾಡ್ತಿರ್ತಾನೆ. ಹಾಗೆ ನಿಧಾನಕ್ಕೆ ಮಾತಾಡಿ ಅವನ ಜೊತೆ ಸ್ವಲ್ಪ ಕ್ಲೋಸ್ ಆಗ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಯಾವಾಗ ನೋಡಿದ್ರೆ ಆ ಚಿಕ್ಕ ಹುಡುಗ ಅವನ ತಂದೆ ತಾಯಿ ಬಗ್ಗೆ ಯೋಚನೆ ಮಾಡಿ ಫೀಲ್ ಮಾಡ್ತಿರ್ಬೇಕಾದ್ರೆ ಇದನ್ನ ಅರ್ಥ ಮಾಡ್ಕೊಂಡ ಆ ಸೈಕೋ, ಇಲ್ಲಿ ನೋಡು ನಿನ್ನ ಅಮ್ಮನಿಗೂ ನಿನ್ನ ಅಪ್ಪನಿಗೂ ನಿನ್ನ ಬಗ್ಗೆ ಯಾವುದೇ ರೀತಿಯ ವರಿನೂ ಇಲ್ಲ, ಯಾಕೆಂದ್ರೆ ನೀನು ಕಾಣಿಯಾಗಿ ತುಂಬಾ ದಿನಗಳಾಗ್ಬಿಟ್ಟಿದ್ದೆ ಅಲ್ವಾ, ಇದ್ರು ನೋಡ್ದ ಅವ್ರುಗಳು ನಿನ್ನನ್ನು ಹುಡುಕಿ ಈ ಜಾಗಕ್ಕೆ ಬರ್ಲೇ ಇಲ್ಲ. ಸೊ ಇನ್ ಮುಂದೆ ನಾನಿನ್ನೇ ನಿನಗೆ ಅಮ್ಮ ಅಪ್ಪ ಎಲ್ಲವೇ, ಆದ್ರಿಂದ ನನ್ನನ್ನು ಬಿಟ್ಟು ನೀನು ಎಲ್ಲಿಗೂ ಹೋಗ್ಬಿಡ್ಬೇಡ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳ್ಕೊಂಡು ಆ ಹುಡುಗನು ಸೈಲೆಂಟ್ ಆಗಿ ಕೂತಿರ್ತಾನೆ. ಆವಾಗ ಸೈಕೋಪಾತ್ಗೆ ತುಂಬಾನೇ ಕೆಮ್ಮಳು ಬಂದ್ಬಿಡುತ್ತೆ. ಅದನ್ನ ಅವನ ಕೈಯಲ್ಲಿ ತಡ್ಕೊಳ್ಳೋಕೆನೆ ಆಗ್ತಿರಲ್ಲ. ಸೊ ಕೆಮ್ಮಿ ಹಾಗೆ ಕಿಚನ್ ಕಡೆ ಹೋಗ್ಬೇಕಾದ್ರೆ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡ ನಮ್ಮ ಚಿಕ್ಕ ಹುಡುಗ ಅಲ್ಲಿರುವ ಬೀಗವನ್ನು ತಗೊಂಡು ಮೈನ್ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಹೊರಗಡೆ ಓಡಿ ಬಂದ್ಬಿಡ್ತಾನೆ. ಹೊರಗಡೆ ಬಂದು ನೋಡ್ಬೇಕಾದ್ರೆ ಒಂದು ದೊಡ್ಡ ಕಾಡಿನ ಮಧ್ಯದಲ್ಲಿ ಯಾವುದೋ ದೆವ್ವದ ಬೊಂಗ್ಲೋ ರೀತಿನೇ ಈ ಮನೆ ಇರ್ತಿದೆ ಅನ್ಸುತ್ತೆ. ಸೊ ಈ ಟೈಮಲ್ಲಿ ಆ ಚಿಕ್ಕ ಹುಡುಗನ ಕೈಯಲ್ಲಿ ಹೇಗೆ ಹೊರಗಡೆ ಹೋಗೋದಕ್ಕೆ ಆಗುತ್ತೆ, ಆ ಕಾಡಿನ ಮಧ್ಯದಲ್ಲಿ ತುಂಬಾನೇ ಹೆದರ್ಕೊಬಿಡ್ತಾನೆ. ಆದ್ರಿಂದ ಮತ್ತೆ ರಿಟರ್ನ್ ಮನೆ ಒಳಗಡೆ ಓಡಿ ಬಂದ್ಬಿಟ್ಟು ಕೆಮ್ತಿರುವ ಸೈಕೋಗೆ ಇವನೇನೆ ಹೆಲ್ಪ್ ಅನ್ನ ಮಾಡ್ತಾನೆ. ಕತ್ಲೆಯನ್ನು ನೋಡಿ ಹೆದರ್ಕೊಂಡಿದ್ದಕ್ಕಾಗಿ ಮಾತ್ರ ಇಲ್ಲ, ತನ್ನ ಅಮ್ಮಪ್ಪನಿಗೆ ಇವನ ಮೇಲೆ ಕೇರ್ ಇಲ್ಲ, ನಮ್ಮನ್ನ ಹುಡುಕಿಲ್ಲ, ಅವ್ರುಗಳು ನಮ್ಮನ್ನ ಮರ್ತು ಬಿಟ್ಟಿದ್ದಾರೆ, ಈ ಸೈಕೋನಿ ನಮ್ಮ ಮೇಲೆ ತುಂಬಾನೇ ಪ್ರೀತಿಯಿಂದ ಇರ್ತಿದ್ದಾನೆ ಅಂತ ಯೋಚನೆ ಮಾಡಿ ಈ ಚಿಕ್ಕ ಹುಡುಗ ಸೈಕೋವನ್ನೇ ತನ್ನ ಅಮ್ಮ ಅಪ್ಪನಾಗಿ ಅಕ್ಸೆಪ್ಟ್ ಮಾಡ್ಕೊಬಿಟ್ಟ. ಆದ್ರಿಂದ ಸೈಕೋ ಮತ್ತೆ ನಮ್ಮ ಚಿಕ್ಕ ಹುಡುಗ ಈ ಬರುವೆ ನಿಧಾನಕ್ಕೆ ಕ್ಲೋಸ್ ಆಗ್ತಾರೆ. ಒಂದು ಮನೆಯಲ್ಲಿ ಹೇಗೆ ಒಬ್ಬ ತಂದೆ ಮತ್ತೆ ಮಗ ಇರ್ತಾರೆ ಆ ರೀತಿನೇ ಇವರಿಬ್ಬರುವೆ ಇರ್ತಿರ್ತಾರೆ. ಆವಾಗ ಸೈಕೋ ಚಿಕ್ಕ ಹುಡುಗನನ್ನ ನೀನು ನನ್ನ ರೀತಿನೇ ಬೆಳಿಬೇಕು ಅಂತ ಹೇಳಿ ಅವನಿಗೆ ತುಂಬಾನೇ ಟಾರ್ಚರ್ ಅನ್ನ ಮಾಡ್ತಾನೆ, ವರ್ಕೌಟ್ ಅನ್ನೆಲ್ಲ ಮಾಡಿಸ್ತಾನೆ. ಆ ಚಿಕ್ಕ ಹುಡುಗನನ್ನ ತುಂಬಾನೇ ಸ್ಟ್ರಾಂಗ್ ಆಗಿ ಚೇಂಜ್ ಮಾಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಆ ಚಿಕ್ಕ ಹುಡುಗನ ಕೈಯಲ್ಲಿ ಏನೋ ಯು ರೀತಿಯ ಸಿಂಬಲ್ ಅಲ್ಲಿ ಒಂದು ಏಟಾಗಿರುವ ಮಾರ್ಕ್ ಇರುತ್ತೆ. ಆ ಮಾರ್ಕ್ ಅನ್ನ ಇವನು ನೋಡಿದ ತಕ್ಷಣ ಸೈಕೋ ಅವನ ಕೈಗೂ ಅದೇ ರೀತಿಯ ಒಂದು ಮಾರ್ಕ್ ಅನ್ನ ಹಾಕೋಬಿಟ್ಟು ಅಂದ್ರೆ ಸುಟ್ಕೊಂಡು ನೋಡ್ದ, ನಿನಗಿರೋ ರೀತಿನೇ ನನ್ನ ಕೈಯಲ್ಲೂ ಆ ರೀತಿಯ ಮಾರ್ಕ್ ಇರ್ತಿದೆ, ಇನ್ ಮುಂದೆ ನೀನು ನಾನು ಒಂದು, ಅದು ಮಾತ್ರ ಇಲ್ಲ, ನಿನಗೆ ನನ್ನ ಮೇಲೆ ಸ್ವಲ್ಪ ಬೇಜಾರು ಇರ್ತಿದ್ಯಲ್ವಾ, ನಿನ್ನ ಒಳಗಡೆ ಒಂದು ಈವಿಲ್ ಇರ್ತಿದ್ಯಲ್ವಾ, ಅದನ್ನ ನೀನು ನಾಶ ಮಾಡ್ಬೇಕು ಅಂದ್ರೆ ಈ ಚಾಕುವನ್ನ ಕೈಗೆ ತಗೊಂಡು ನನ್ನ ಶೋಲ್ಡರ್ಗೆ ನೀನು ಗೀಜು ಅಂತ ಹೇಳ್ಬೇಕಾದ್ರೆ ಆ ಚಿಕ್ಕ ಹುಡುಗನು ಅದೇ ರೀತಿನೇ ಚಾಕುವನ್ನ ತಗೊಂಡು ಅವನ ಶೋಲ್ಡರ್ಗೆ ಒಂದು ಮಾರ್ಕ್ ಅನ್ನ ಹಾಕ್ತಾನೆ. ಆವಾಗ ಸೈಕೋ ನೋಡ್ದ, ನಿನ್ನ ಮೈಯ ಒಳಗಡೆ ಇರ್ತಾ ಇದ್ದ ಆ ಈವಿಲ್ ಹೊರಗಡೆ ಬಂದ್ಬಿಟ್ಟಿದೆ, ಇನ್ ಮುಂದೆ ನೀನು ಶುದ್ಧವಾದವನು ಅಂತ ಆ ಸೈಕೋ ಒಂದ್ ರೀತಿ ವಿಚಿತ್ರವಾಗಿ ಮಾತಾಡ್ತಿರ್ತಾನೆ.
ಹೋಗ್ಬಿಡ್ತಾನೆ. ಹಾಗೆ ಸೀನ್ ಅನ್ನು ಕಟ್ ಮಾಡಿದ್ರೆ ಇನ್ನೊಂದು ಕಡೆ ನಮ್ಮ ಹೀರೋ ಇರುವ ರೂಮ್ ಅಲ್ಲಿ ನೋಡಿದ್ರೆ ಆವಾಗ್ಲೇ ನಮ್ಮ ಹೀರೋ ಅಲ್ಲಿರುವ ಒಂದು ವಿಷಯವನ್ನ ನೋಟಿಸ್ ಮಾಡ್ತಾನೆ. ಆ ರೂಮಿನ ಒಳಗಡೆ ಒಂದು ಸಿಸಿಟಿವಿ ಕ್ಯಾಮೆರಾ ಇರುತ್ತೆ. ಅದನ್ನು ನೋಡ್ಬಿಟ್ಟು ಹೀರೋ ಅಲ್ಲಿರೋರು ಇಬ್ಬರ ಹತ್ರನು ಈ ಕ್ಯಾಮೆರಾ ಈ ಜಾಗದಲ್ಲಿ ಇರ್ತಾ ಇರುವ ವಿಷಯ ನಿಮಗೆ ಗೊತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಆ ಹುಡುಗಿ ಮತ್ತೆ ಸೆಕ್ಯೂರಿಟಿ ಇಬ್ಬರವೇ ಗೊತ್ತಿಲ್ಲ ಅಂತ ಹೇಳ್ತಾರೆ. ಆವಾಗ ಹೀರೋನು ಆ ಕ್ಯಾಮೆರಾವನ್ನು ನೋಡಿ, ಲೋ ಏನು ನಮ್ಮನ್ನ ಕೂಡಕ್ಕಿಟ್ಟು ಇಷ್ಟೊಂದು ಟಾರ್ಚರ್ ಮಾಡ್ತಿದ್ಯಲ್ಲ, ನೀನೆಲ್ಲ ಒಬ್ಬ ಗಂಡ್ಸ, ನೀನು ಸರಿಯಾದ ಗಂಡ್ಸಾಗಿದ್ರೆ ಬಾರೋ ಸಿಂಗಲ್ ಇಟ್ಕೊಳ್ಳೋಣ ಅಂತ ಹೇಳಿ ಆ ಸೈಕೋಗೆ ಚಾಲೆಂಜ್ ಅನ್ನು ಮಾಡ್ತಿರ್ತಾನೆ. ಇದನ್ನ ಸೈಕೋನು ಸಿಸಿಟಿವಿ ಕ್ಯಾಮೆರಾ ಮುಖಾಂತರ ನೋಡ್ತಿರ್ತಾನೆ. ಅದು ಮಾತ್ರ ಇಲ್ಲ, ಒಂದು ಚಿಕ್ಕ ಡಬ್ಬಿಯಿಂದ ಒಂದು ಬ್ಲಾಕ್ ಕಲರ್ ಇನ್ಸೆಕ್ಟ್ ಅನ್ನ ಹೊರಗಡೆ ತೆಗಿತಾನೆ. ಅದೇ ಸಮಯದಲ್ಲಿ ಇಲ್ಲಿ ರೂಮ್ ಒಳಗಡೆ ಇರ್ತಾ ಇರುವ ಹುಡುಗಿ ಮತ್ತೆ ಸೆಕ್ಯೂರಿಟಿ ಇಬ್ಬರುವೆ ಅಯ್ಯೋ ಈ ಹೀರೋ ಬೇರೆ ತುಂಬಾನೇ ಓವರ್ ಆಗಿ ಜಾಸ್ತಿ ಮಾತಾಡ್ಬಿಟ್ಟಿದ್ದಾನಲ್ಲ, ಅವನು ಇವಾಗ ಬಂದು ಏನನ್ನ ಮಾಡ್ತಾನೋ ಅಂತ ತುಂಬಾನೇ ಹೆದರ್ಕೊತಿರ್ತಾರೆ. ಆವಾಗ ಅದೇ ತರ ರೂಮಿನ ಡೋರು ಓಪನ್ ಆಗುತ್ತೆ. ಸರಿ, ಆ ಮುದ್ಕಣಿ ಬರ್ತಾನೆ ಅಂತ ನಾವು ಅನ್ಕೊಂಡ್ರೆ ಚೆನ್ನಾಗಿ ಮಸ್ಕುಲರ್ ಆಗಿ ಒಬ್ಬ ಸಾಕತ್ತಾಗಿ ಬಾಡಿ ಬಿಲ್ಡರ್ ಒಳಗಡೆ ಬರ್ತಾನೆ. ಆವಾಗ ಅವನನ್ನು ನೋಡಿದ ಹೀರೋ ಅಯ್ಯೋ ಗೊತ್ತಿಲ್ಲದೆ ನಾವು ಚಾಲೆಂಜ್ ಅನ್ನ ಮಾಡ್ಬಿಟ್ಟಿವಿ ಅಂತ ಅವನಿಗೆ ಹೆದರ್ಕೋತಿರ್ತಾನೆ. ಆವಾಗ ಒಳಗಡೆ ಬಂದಿದ್ದ ಸೈಕೋ ಏನನ್ನ ಮಾಡ್ತಾನೆ ಅಂದ್ರೆ ಆವಾಗ ಕಾರ್ನರ್ ಅಲ್ಲಿ ಒಬ್ಬ ಸಾಯೋ ಸ್ಟೇಜ್ ಅಲ್ಲಿ ಬಿದ್ದಿರ್ತಾನೆ ಅಲ್ಲ ಪಾಲ್ ಅಂತ ಒಬ್ಬ, ಅವನನ್ನ ಮಧ್ಯಕ್ಕೆ ಎಳೆದು ತಂದು ಹಾಕಿ ಆ ಹುಡುಗಿಗೆ ಕೈಯನ್ನು ತೋರಿಸಿ ಇಲ್ಲಿಗೆ ಬಾ ಅಂತ ಕರೀತಾನೆ. ಆ ಹುಡುಗಿ ಕೈಗೆ ಒಂದು ಚಾಕುವನ್ನ ಕೊಟ್ಟು ಅವನ ಮೈಯಲ್ಲಿ ಇರ್ತಾ ಇರುವ ಮಾಂಸವನ್ನ ಹಾಗೆ ಕುಯ್ದು ಬಿಸಾಕೋದಕ್ಕೆ ಹೇಳ್ತಾನೆ. ಆ ಹುಡುಗಿನು ಸ್ವಲ್ಪ ಕೂಡ ಯೋಚನೆ ಮಾಡದೆ ಚರ್ಮವನ್ನು ಕುಯ್ದು ಮಾಂಸ ಖಂಡವನ್ನು ಕುಯ್ದು ಹೊರಗಡೆ ತೆಗಿತಾಳೆ. ಸೊ ಇವಾಗ್ಲೇನೆ ನಮಗೆ ಗೊತ್ತಾಗ್ತಿದೆ ಈ ಪಾಲ್ ಅನ್ನುವ ವ್ಯಕ್ತಿಯ ಮೇಲೆ ಇರ್ತಾ ಇರುವ ಗಾಯಗಳಿಗೆ ಎಲ್ಲದಕ್ಕೂ ಕಾರಣ ಈ ಸೆಕ್ಯೂರಿಟಿ ಮತ್ತೆ ಈ ಹುಡುಗಿನೇ ಅಂತ. ಆಮೇಲೆ ಆ ಸೈಕೋ ನಮ್ಮ ಹೀರೋ ಕೈಗೂ ಚಾಕುವನ್ನು ಕೊಟ್ಟು ಅವಳ ರೀತಿನೇ ಮಾಡೋ ಅಂತ ಸನ್ನೆ ಮಾಡಿ ತೋರಿಸ್ತಾನೆ. ಆವಾಗ ನಮ್ಮ ಹೀರೋನು ಚಾಕುವನ್ನು ತಗೊಂಡು ಅದೇ ರೀತಿ ಮಾಡೋ ರೀತಿ ಹೋಗ್ಬಿಟ್ಟು ಸಡನ್ ಆಗಿ ತಿರುಗಿ ಆ ಸೈಕೋಗೆ ಒಂದು ಕುರ್ಪನ ಹಾಕ್ತಾನೆ. ಅವನಿಗೆ ಕೈ ಕಟ್ಟಾಗಿ ರಕ್ತ ಬರ್ತಿರುತ್ತೆ. ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಡ್ತಾನೆ. ಅಷ್ಟೇ ಅವನು ಫಟ್ ಅಂತ ಹೀರೋ ಕೈಯಿಂದ ಚಾಕುವನ್ನು ಕಿತ್ಕೊಂಡು ಅವನಿಗೆ ಒಂದೇ ಪಂಚೋ ಹೊಡೆದಿದ್ದ ಏಟಿಗೆ ಹಾರಿ ಹೋಗಿ ಬೀಳ್ತಾನೆ ಹೀರೋ. ಅದರ ನಂತರ ಆ ಹುಡುಗಿಯ ಕೂದಲನ್ನ ಹಿಡಿದು ಹಾಗೆ ದರದರನೆ ಎಳ್ಕೊಂಡ್ ಬಂದು ಆ ಸೆಕ್ಯೂರಿಟಿನ ಕರೆದು ಆ ಹುಡುಗಿಯ ಬಾಯಿ ಒಳಗಡೆ ಒಂದು ಪೈಪ್ ಅನ್ನ ಬಿಟ್ಟು ಇವನು ಒಂದು ಬ್ಲಾಕ್ ಕಲರ್ ಇನ್ಸೆಕ್ಟ್ ಅನ್ನ ತಗೊಂಡು ಬಂದ ಅಲ್ವಾ ಈ ಸೈಕೋ, ಅದನ್ನ ಆ ಹುಡುಗಿಯ ಬಾಯಿ ಒಳಗಡೆ ಹಾಕ್ಬಿಟ್ಬಿಡ್ತಾನೆ. ಅದುವೇ ಅವಳ ಬಾಯಿ ಒಳಗಡೆ ನುಗ್ಗಿ ಜೋರಾಗಿ ಕೊಚ್ಚಬೇಕಾದ್ರೆ ನೋವಿನಲ್ಲಿ ಹುಡುಗಿ ಜೋರಾಗಿ ಕಿಚ್ಕೋತಿರ್ತಾಳೆ. ಆದ್ರೆ ಅವಳನ್ನ ಸದ್ದು ಕೂಡ ಮಾಡೋದಕ್ಕೆ ಬಿಡದೆ ಆ ಸೈಕೋ ಆ ಹುಡುಗಿಯ ಬಾಯಿಯನ್ನ ಟೈಟ್ ಆಗಿ ಕ್ಲೋಸ್ ಮಾಡಿ ಹಿಡ್ಕೊತಾನೆ. ತುಂಬಾ ಹೊತ್ತಿನ ನಂತರವೇ ಕೈಯನ್ನ ತೆಗೆದು ಆ ಹುಡುಗಿಯನ್ನ ಫ್ರೀ ಆಗಿ ಬಿಡ್ತಾನೆ. ಆವಾಗ ಒಳಗಡೆ ಹೋಗಿದ ಆ ಇನ್ಸೆಕ್ಟ್ ಹಾಗೆ ರಕ್ತದ ಜೊತೆಗೆ ರಕ್ತವಾಗಿ ಆ ಹುಡುಗಿ ವಾಮಿಟ್ ಜೊತೆಗೆ ಹೊರಗಡೆ ಬಂದು ಬೀಳುತ್ತೆ. ಅದರ ನಂತರ ತುಂಬಾನೇ ಕೋಪದಿಂದ ನಮ್ಮ ಹೀರೋ ಹತ್ರ ಬರ್ತಾನೆ ಆ ಸೈಕೋ. ಅವನಿಗೆ ಏನನ್ನು ಸರಿಯಾಗಿ ಮಾಡ್ತಾನೆ ಅಂತ ನೋಡಿದ್ರೆ ನಮ್ಮ ಹೀರೋವನ್ನ ಅವನಿಗೆ ಏನನ್ನು ಮಾಡೋದಿಲ್ಲ, ಹಾಗೆ ಸೈಲೆಂಟ್ ಆಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಇವಾಗ ಕಟ್ ಮಾಡಿದ್ರೆ ಆ ಚಿಕ್ಕ ಹುಡುಗ ಮತ್ತೆ ಆ ಸೈಕೋವನ್ನೇ ನಮಗೆ ತೋರಿಸ್ತಾರೆ. ಇಬ್ಬರುವೆ ಕೂತು ಊಟ ಮಾಡ್ತಿರ್ತಾರೆ. ಅದು ಮಾತ್ರ ಇಲ್ಲ, ಆವಾಗ ಚಿಕ್ಕ ಹುಡುಗನಿಗೆ ಬರ್ತ್ಡೇ ಬೇರೆ. ಆವಾಗ ಚಿಕ್ಕ ಹುಡುಗ ಏನನ್ನು ಬುಕ್ಕಲ್ಲಿ ಹೌಸಿಟ್ಟು ನೋಡ್ಬೇಕಾದ್ರೆ ಅದನ್ನ ಗಮನಿಸಿದ ಸೈಕೋ ಏನನ್ನು ನೀನು ನೋಡ್ತಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲ ಇದು ನಿಮ್ಮ ಡ್ರಾಯರ್ ಅಲ್ಲಿ ಇರ್ತಿತ್ತು, ಇದು ಯಾರು ಡ್ರಾ ಮಾಡಿದ ಪೇಂಟಿಂಗು ಅಂತ ಹೇಳಿ ಒಂದು ಡ್ರಾಯಿಂಗ್ ಅನ್ನು ತೋರಿಸ್ತಾನೆ. ಅದರಲ್ಲಿ ಒಬ್ಬ ತಂದೆ ಮತ್ತೆ ಮಗ ಇರೋ ರೀತಿ ಡ್ರಾಯಿಂಗ್ ಇರುತ್ತೆ. ಆವಾಗ ಅದನ್ನು ನೋಡ್ಬಿಟ್ಟು ಆ ಸೈಕೋ ಒಂದು ರೀತಿ ಫೀಲ್ ಮಾಡ್ತಾನೆ. ಹಾಗೆ ನಿಧಾನಕ್ಕೆ ಆ ಚಿಕ್ಕ ಹುಡುಗನನ್ನ ಜೋರಾಗಿ ಟೈಟ್ ಆಗಿ ತಪ್ಕೋತಾನೆ. ಹೀಗಿರ್ಬೇಕಾದ್ರೆ ಸೀನ್ ಅನ್ನು ಕಟ್ ಮಾಡಿ ಇನ್ನೊಂದು ಕಡೆ ನಮ್ಮ ಹೀರೋವನ್ನ ನೋಡಿದ್ರೆ ಅವನ ಶೂವಿನಲ್ಲಿ ಒಂದು ಚಿಕ್ಕ ಬ್ಲೇಡ್ ಒಂದು ಸಿಗಾಕೊಂಡಿರುತ್ತೆ. ಅದನ್ನ ಕೈಗೆ ತಗೊಂಡು ಇವನಿಗೆ ಕಟಾಕಿಟ್ಟಿರುವ ಆ ಕಬ್ಣದ ರೋಪನ್ನ ಕಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆವಾಗ ಸೆಕ್ಯೂರಿಟಿನೂ ಇದನ್ನ ನೋಡ್ಬಿಟ್ಟು ಅಯ್ಯೋ ಪಾಪಿ ಮತ್ತೆ ಏನನ್ನು ಮಾಡ್ಬೇಡಯ್ಯ, ಇದನ್ನು ನೋಡ್ಬಿಟ್ಟು ಆ ಸೈಕೋ ಏನಾದ್ರೂ ಒಳಗಡೆ ಬಂದ್ರೆ ಅಷ್ಟೇ ನಿನ್ನನ್ನ ಪುಡಿ ಮಾಡ್ಬಿಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯದಲ್ಲಿ ಆ ಸೈಕೋನು ಡೋರ್ ಅನ್ನ ಓಪನ್ ಮಾಡ್ಕೊಂಡು ಒಳಗಡೆ ಬಂದ್ಬಿಡ್ತಾನೆ. ನಮ್ಮ ಹೀರೋನು ಅಷ್ಟರಲ್ಲಿ ಅವನ ಕೈಗೆ ಕಟ್ಟಿರುವ ಹಗ್ಗವನ್ನ ಬಿಚ್ಕೊಬಿಟ್ಟಿರ್ತಾನೆ. ಆವಾಗ ನಮ್ಮ ಹೀರೋ ಅವನನ್ನ ಹಿಡಿದು ತಲ್ಲಿ ಬಿಟ್ಬಿಟ್ಟು ಅವನ ಬಾಡಿಗೆ ಒಂದು ಮಾರ್ಕ್ ಅನ್ನ ಹಾಕ್ಬಿಟ್ಟು ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗೋಣ ಅಂತ ಟ್ರೈ ಮಾಡಿದ್ರೆ ಅಲ್ಲಿ ಒಂದು ಕಬ್ಣದ ಡೋರ್ ಇರ್ತಿರುತ್ತೆ. ಅದನ್ನ ನಮ್ಮ ಹೀರೋ ಕೈಯಲ್ಲಿ ಓಪನ್ ಮಾಡೋದಕ್ಕೆ ಆಗೋದೇ ಇಲ್ಲ. ಆವಾಗ ಒಂದು ಜಾಗದಲ್ಲಿ ಅವನ ತಲೆ ಮೇಲೆ ಒಂದು ಎಸಿ ವೆಂಟಿಲೇಟರ್ ಹೋಗೋದು ಕಾಣುತ್ತೆ. ಸರಿ ಓಕೆ, ಅದ್ರ ಮೇಲೆ ಹತ್ತಿ ಆ ದಾರಿಯನ್ನು ಯೂಸ್ ಮಾಡಿ ಇಲ್ಲಿಂದ ಎಸ್ಕೇಪ್ ಆಗ್ಬಿಡೋಣ ಅಂತ ನಮ್ಮ ಹೀರೋ ಟ್ರೈ ಮಾಡ್ತಿರ್ಬೇಕಾದ್ರೆ ಅಂದ್ರೆ ಹಾಗೆ ಹೋಗ್ತಿರ್ಬೇಕಾದ್ರೆ ನಮ್ಮ ಹೀರೋ ಅವನ ವೆಯ್ಟ್ ಅನ್ನು ತಡೆಯೋಕೆ ಆಗದೆ ಆ ವೆಂಟಿಲೇಟರ್ ಹೊಡ್ಕೊಂಡು ನಮ್ಮ ಹೀರೋ ಜೊತೆಗೆ ಕೆಳಗಡೆ ದುಪ್ ಅಂತ ಬೀಳುತ್ತೆ. ಅಷ್ಟೇ ನಮ್ಮ ಹೀರೋ ಸರಿಯಾಗಿ ಸಿಗೋಕೋಬಿಟ್ಟ. ಮತ್ತೆ ನಮ್ಮ ಹೀರೋ ಕಾನ್ಶಿಯಸ್ ಗೆ ಬಂದು ಕಣ್ಣನ್ನ ಬಿಟ್ಟು ನೋಡ್ಬೇಕಾದ್ರೆ ಆ ಸೈಕೋ ಈ ಸಲ ನಮ್ಮ ಹೀರೋ ಕೈಗೆ ದೊಡ್ಡ ಚೈನ್ ಅಲ್ಲಿ ಕಟಾಕಿಟ್ಟಿರ್ತಾನೆ. ಆವಾಗ ನೋಡ್ಬೇಕಾದ್ರೆ ಆ ಪಾಳ ಅಂತ ಒಬ್ಬ ಇರ್ತಿದ್ದಾನೆ ಅಲ್ವಾ, ಅವನು ಕೆಳಗಡೆ ಮಣ್ಣಲ್ಲಿ ಏನನ್ನು ಬರೆದು ತೋರಿಸ್ತಾನೆ. ಇವ್ರಗಳ ಹತ್ರ ಏನೋ ಒಂದು ವಿಷಯವನ್ನ ಹೇಳುವುದಕ್ಕೆ ಟ್ರೈ ಮಾಡ್ತಿರ್ತಾನೆ. ಆದ್ರೆ ಅವನು ಏನ ಹೇಳ್ತಿದ್ದಾನೆ ಅನ್ನೋದನ್ನ ಮಿಕ್ಕಿರವರ ಕೈಯಲ್ಲಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೀಗಿರ್ಬೇಕಾದ್ರೆ ಸಡನ್ ಆಗಿ ಆ ಸೈಕೋ ಮತ್ತೆ ರೂಮಿನ ಒಳಗಡೆ ಬರ್ತಾನೆ. ಆ ಸೆಕ್ಯೂರಿಟಿ ಹತ್ರ ಅವನ ಲಾಕ್ ಅನ್ನು ಬಿಡಿಸ್ಕೊಳ್ಳೋದಕ್ಕಾದ ಕೀಯನ್ನು ತೆಗೆದು ಬಿಸಾಕ್ತಾನೆ. ಅದನ್ನ ಯೂಸ್ ಮಾಡಿ ಆ ಸೆಕ್ಯೂರಿಟಿನೂ ಅವನನ್ನ ಫ್ರೀ ಮಾಡ್ಕೊತಾನೆ. ಆವಾಗ ಸೈಕೋ ಆ ಸೆಕ್ಯೂರಿಟಿ ಅವನ ಕೈಗೆ ಒಂದು ಕೊಡ್ಲಿಯನ್ನು ಕೊಡ್ತಾನೆ. ಅದನ್ನು ಕೊಟ್ಟಿದ ತಕ್ಷಣವೇ ಆ ಸೆಕ್ಯೂರಿಟಿನೂ ಅರ್ಥ ಮಾಡ್ಕೊಂಡು ಅದನ್ನ ತಗೊಂಡು ಹೋಗಿ ನಮ್ಮ ಹೀರೋನ ತಲೆಗೇನೆ ಡೊಮ್ ಅಂತ ಒಂದು ಏಟು. ಅಷ್ಟೇ ಬಿದ್ದಿದ್ದ ಏಟಿಯೇನೆ ಹೀರೋ ಅನ್ಕಾನ್ಶಿಯಸ್. ಆಮೇಲೆ ಆ ಸೈಕೋ ಒಂದು ಜಾನು ಲೆಂತ್ ಉದ್ದ ಇರುವ ಒಂದು ನೀಡಲ್ ಅನ್ನ ಮಳೆಗಳನ್ನ ಸೆಕ್ಯೂರಿಟಿ ಕೈಗೆ ಕೊಟ್ಟು ಹೀರೋ ಅವನ ಕೈಗೆ ಹೊಡಿ ಅಂತ ಹೇಳ್ಬೇಕಾದ್ರೆ ಆ ಸೆಕ್ಯೂರಿಟಿನೂ ಸ್ವಲ್ಪ ಕೂಡ ಯೋಚನೆ ಮಾಡದೆ ಹೀರೋ ಅವನ ಕೈ ಎರಡಕ್ಕೂ ಜೀಸಸ್ ಗೆ ಹೊಡೆದಿರೋ ರೀತಿ ನಮ್ಮ ಹೀರೋ ಅವನ ಕೈ ಎರಡಕ್ಕೂ ಮಳೆಯನ್ನ ಹೊಡೆದು ಬಿಡ್ತಾನೆ. ಕಟ್ ಮಾಡಿದ್ರೆ ತುಂಬಾ ಹೊತ್ತಿನ ನಂತರವೇ ನಮ್ಮ ಹೀರೋ ಮತ್ತೆ ಕಾನ್ಶಿಯಸ್ ಗೆನೆ ಬರ್ತಾನೆ. ಕಂಡ್ಬಿಟ್ಟು ನೋಡ್ಬೇಕಾದ್ರೆ ಅವನ ಎರಡು ಕೈಗೂ ದೊಡ್ಡ ದೊಡ್ಡ ಮಳೆಗಳು ಹೊಡೆದಿರುತ್ತೆ. ಆ ನೋವನ್ನ ಅವನ ಕೈಯಲ್ಲಿ ತಡ್ಕೊಳ್ಳೋದಕ್ಕೇನೆ ಆಗ್ತಿಲ್ಲ. ಬಟ್ ಹೀಗೇನೆ ತುಂಬಾ ಹೊತ್ತು ಅವನ ಕೈಯಲ್ಲಿ ಇರೋದಕ್ಕೆ ಆಗೋದಿಲ್ಲ ಅಲ್ವಾ. ಆದ್ರಿಂದ
ನೋವಾದ್ರೂ ಕೂಡ ಪರವಾಗಿಲ್ಲ ಅಂತ 2 ಮೊಳೆಗಳನ್ನು ಹಾಗೆ ಕಷ್ಟಪಟ್ಟು ಜೋರಾಗಿ ಎಳೆದು ಕೈಗಳನ್ನ ಬಿಡಿಸ್ಕೊತಾನೆ. ಎಷ್ಟು ನೋವಾಗ್ತಿರ್ಬೇಕಲ್ವಾ ಅವನಿಗೆ. ಅವನಿಂದ ಅದನ್ನ ಕಂಪ್ಲೀಟ್ ಆಗಿ ತಡ್ಕೊಳಕೇನೆ ಆಗ್ತಿಲ್ಲ. ಅವನ ಕೈಯಿಂದ ತುಂಬಾ ಬ್ಲೀಡಿಂಗ್ ಬೇರೆ ಆಗ್ತಿರುತ್ತೆ. ಆವಾಗ 4 ಜನರಲ್ಲಿ ಪಾಲ್ ಅಂತ ಒಬ್ಬ ಇರ್ತಿದ್ದಾನೆ ಅಲ್ವಾ, ಅವನು ಮತ್ತೆ ಕೂಡ ಕೆಳಗಡೆ ಮರ್ಲಿನಲ್ಲಿ ಏನೋ ಒಂದು ವಿಷಯವನ್ನು ಬರೆದು ತೋರಿಸ್ತಾನೆ. ಆದ್ರೆ ಅದನ್ನ ಮಿಕ್ಕಿರೋರು ಯಾರು ಕೇರೆ ಮಾಡೋದಿಲ್ಲ. ಆದ್ರಿಂದ ಈ ಪಾಲು ಏನನ್ನ ಮಾಡ್ತಾನೆ ಅಂದ್ರೆ ಅವನ ಬಾಯಿಗೆ ನರದಿಂದ ಒಳಗೆನ ಹಾಕಿರ್ತಾರೆ ಅಲ್ವಾ. ಸೊ ತುಂಬಾನೇ ಕಷ್ಟಪಟ್ಟು ಅವನ ಬಾಯಿಗೆ ಒಳದಿರುವ ಒಳಗೆಯನ್ನ ಬಿಡಿಸ್ಕೊಂಡು ಕುದುರೆ ಅಂತ ಒಂದೇ ಒಂದು ಮಾತನ್ನ ಮಾತ್ರ ಹೇಳ್ಬಿಟ್ಟು ಕೊನೆಗೆ ಸತ್ತೇ ಹೋಗ್ತಾನೆ ಪಾಲ್. ಆದ್ರೆ ನಮ್ಮ ಹೀರೋಗೆ ಕುದುರೆ ಅನ್ನೋದಕ್ಕೆ ಏನು ಅರ್ಥ ಅನ್ನೋದನ್ನ ಗೆಸ್ ಮಾಡೋದಕ್ಕೇನೆ ಆಗ್ತಿಲ್ಲ. ಆವಾಗ್ಲೇ ಸೆಕ್ಯೂರಿಟಿ ಹೇಳ್ತಾನೆ, ನನಗೆ ಗೊತ್ತಾ ಆ ವಿಷಯ. ಆ ಸೈಕೋ ಒಂದೊಂದು ಸಲನು ಈ ರೂಮಿನ ಒಳಗಡೆ ಬರ್ಬೇಕಾದ್ರೆ ಕುದುರೆಯ ಲಾಡ ಸಿಂಬಲ್ ಅವನ ಕೈಯಿನಲ್ಲಿ ಇದೆ, ಒಂದು ಮಾರ್ಕ್ ಇರ್ತಿದೆ ಅಂತ ಅವನು ಹೇಳಿದ ತಕ್ಷಣವೇ ನಮ್ಮ ಹೀರೋ ಅವನ ಮುಖವೇ ಹಾಗೆ ಚೇಂಜ್ ಆಗುತ್ತೆ. ಹೇ, ನಿಮ್ಮ ಯಾರಿಗೂ ನಾನು ಯಾರು ಅಂತ ಗೊತ್ತಾಗ್ತಿಲ್ವಾ? ನನಗೆ ನಿನ್ನನ್ನ ಗೊತ್ತು, ಇವಳನ್ನ ಗೊತ್ತು, ನನಗೆ ಪಾಲನ ಕೂಡ ಗೊತ್ತು, ನಾವು ಎಲ್ಲರಿಗೂ ಮೀಟ್ ಆಗಿದೀವಿ, ನಿಮ್ಗೆ ಅದು ನೆನ್ಪಿಲ್ವಾ ಅಂತ ಕೇಳ್ಬೇಕಾದ್ರೆ ಹಾಗೆ ಒಂದು ಫ್ಲಾಶ್ ಬ್ಯಾಕ್. ಅಂದ್ರೆ ಆ ಫ್ಲಾಶ್ ಬ್ಯಾಕ್ ಅಲ್ಲಿ ನಮ್ಮ ಹೀರೋ, ಆ ಸೆಕ್ಯೂರಿಟಿ, ಈ ಹುಡುಗಿ ಮತ್ತೆ ಆ ನಲ್ವಾ ಪಾಲ್ ಇವರು 4 ಚಿಕ್ಕ ಹುಡುಗರಾಗಿ ಇರ್ಬೇಕಾದ್ರೆ ಒಂದು ಕಾಡಿನ ಒಳಗಡೆ ಕೂತು ಮಾತಾಡಿರ್ತಾರೆ. ಅಂದ್ರೆ ಇವ್ರುಗಳು ಯಾರುವೆ ಒಬ್ಬರಿಗೊಬ್ಬರು ಫ್ರೆಂಡ್ಸ್ ಇಲ್ಲ, ಒಬ್ಬರಿಗೊಬ್ಬರು ಯಾರ ಬಗ್ಗೆನೂ ಯಾರಿಗೂ ಏನುವೆ ಗೊತ್ತಿಲ್ಲ. ಒಬ್ಬೊಬ್ಬರ ಫ್ಯಾಮಿಲಿಯಿಂದಾನು ಸಮ್ಮರ್ ವೆಕೇಶನ್ ಗಾಗಿ ಈ ಕಾಡಿನ ಒಳಗಡೆ ಟೆಂಟ್ ಹಾಕಿ ಸ್ಟೇ ಆಗೋದಕ್ಕಾಗಿ ಬಂದಿರ್ತಾರೆ. ಆ ರೀತಿ ಬಂದು ಮೀಟ್ ಆಗಿ ಫ್ರೆಂಡ್ಸ್ ಆಗಿರೋರೆ ಈ 4 ಜನರುವೆ. ಇವಾಗ ಇವರು 4 ಕ್ಯಾಂಪ್ ಫೈರ್ ಅನ್ನ ಹಾಕಿ ಜಾಲಿಯಾಗಿ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಕತ್ತಲೆ ಒಳಗಡೆ ಯಾರೋ ನಿಂತಿರೋ ರೀತಿ ಕಾಣುತ್ತೆ. ಆದ್ರಿಂದ ಹುಡುಗರು ಅಲ್ಲಿ ನಿಂತಿರೋದು ದೇವ ಅಂತ ಅನ್ಕೊಂಡು ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ಬಿಡ್ಬೇಕಾದ್ರೆ ಅದ್ರ ನಂತರವೇ ಗೊತ್ತಾಗ್ಲಿಕ್ಕೆ ಬರುತ್ತೆ. ಸ್ಟಾರ್ಟಿಂಗ್ ಸೀನ್ ಇಂದ ಒಬ್ಬ ಚಿಕ್ಕ ಹುಡುಗನನ್ನ ನಾವು ನೋಡ್ತಿದೀವಲ್ವಾ, ಆ ಹುಡುಗನೇ ಆ ಜಾಗದಲ್ಲಿ ಬಂದು ನಿಂತ್ಕೊತಿರ್ತಾನೆ. ಯಾಕೆಂದ್ರೆ ಆ ಹುಡುಗನವೇ ಅವನ ಫ್ಯಾಮಿಲಿ ಜೊತೆ ಸೇರಿ ವೆಕೇಶನ್ ಗಾಗಿ ಕಾಡಿನ ಒಳಗಡೆ ಬಂದಿರ್ತಾರೆ. ಅದು ಮಾತ್ರ ಇಲ್ಲ, ನಮ್ಮ 4 ಹುಡುಗರು ಗ್ಯಾಂಗ್ ಅಲ್ಲಿ ಅವನು ಕೂಡ ಜಾಯ್ನ್ ಆಗ್ಬೇಕು ಅಂತ ಆಸೆ ಪಡ್ತಾನೆ. ಆವಾಗ ಹುಡುಗಿ, ನೀನು ಈ ಗ್ಯಾಂಗ್ ಅಲ್ಲಿ ಜಾಯ್ನ್ ಆಗೋದು ಅಷ್ಟೇನು ಈಸಿ ಆದ ವಿಷಯ ಇಲ್ಲ ಕಣೋ, ನಾವು ಹೇಳೋ ವಿಷಯ ಎಲ್ಲವನ್ನು ನೀನು ಮಾಡ್ಬೇಕು, ನೀನು ಮಾಡ್ತೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಆ ಹುಡುಗ ಕೂಡ ಸರಿ ಅಂತ ಹೇಳ್ತಾನೆ. ಆವಾಗ ಫಸ್ಟ್ ಇರುವ ಹುಡುಗರೆಲ್ಲ ನಾನು ಹೇಳುವ ಕೆಟ್ಟ ಮಾತುಗಳನ್ನ ಹಾಗೆ ಚೇಂಜ್ ಮಾಡದೆ ಅದೇ ರೀತಿ ರಿಪೀಟ್ ಮಾಡ್ಬೇಕು ಆಯ್ತಾ, ಎಲ್ಲಿ ಹೇಳು ನೋಡೋಣ ಅಂತ ಹೇಳ್ಬೇಕಾದ್ರೆ ಅದೇ ರೀತಿ ಆ ಹುಡುಗ ಕೂಡ ರಿಪೀಟ್ ಹೇಳ್ತಾನೆ. ನಂತರ ಹುಡುಗನನ್ನು ಒಂದು ಜಾಗದಲ್ಲಿ ಹಿಡಿದಿಟ್ಟು ಕೂರಿಸಿ ಇವ್ರುಗಳು ಒಂದು ಇನ್ಸೆಕ್ಟ್ ಅನ್ನ ಕ್ಯಾಚ್ ಮಾಡಿ ಒಂದು ಡಬ್ಬಿಗೆ ಹಾಕಿ ಇಟ್ಟಿದ್ದಾರೆ ಅನ್ಸುತ್ತೆ. ಆ ಇನ್ಸೆಕ್ಟ್ ಅನ್ನ ಆ ಹುಡುಗನ ಬಾಯಿ ಒಳಗಡೆ ಹಾಕಿ ಬಾಯಿಯನ್ನ ಟೈಟ್ ಆಗಿ ಕ್ಲೋಸ್ ಮಾಡಿ ಹಿಡ್ಕೊತಾರೆ. ಪಾಪ ನೋವನ್ನು ತಡ್ಕೊಳ್ಳಕ್ಕೆ ಆಗದೆ ಚಿಕ್ಕ ಹುಡುಗ ತುಂಬಾನೇ ಕಷ್ಟ ಪಡ್ತಾನೆ. ಹಾಗೆ ಆ ಇನ್ಸೆಕ್ಟ್ ಕೂಡ ಹುಡುಗನ ಹೊಟ್ಟೆ ಒಳಗಡೆನೆ ಹೋಗ್ಬಿಡುತ್ತೆ. ಆದ್ರೂ ಅದನ್ನ ಕೂಡ ತಡ್ಕೊಬಿಟ್ಟು ಹುಡುಗ ಹೇಗಾದ್ರೂ ಈ ಗ್ಯಾಂಗ್ ಒಳಗಡೆ ಸೇರ್ಬೇಕು ಅಂತ ಸ್ಟಡಿಯಾಗಿ ಸೈಲೆಂಟ್ ಆಗಿ ಕೂತಿರ್ತಾನೆ. ಆವಾಗ್ಲೂ ಆ ಹುಡುಗಿ ಸುಮ್ನೆ ಇರದೆ ಒಂದು ಸ್ಪೈಡರ್ ನ ತಗೊಂಡು ಆ ಹುಡುಗನ ಕಿವಿ ಒಳಗಡೆ ಬಿಡ್ತಾಳೆ. ಅದು ಕೂಡ ಒಳಗಡೆ ಹೋಗಿ ಕಚ್ತಾ ಇದೆ ಅನ್ಸುತ್ತೆ. ಆ ನೋವನ್ನ ಹುಡುಗನ ಕೈಯಲ್ಲಿ ತಡ್ಕೊಳಕೇನೆ ಆಗ್ತಿಲ್ಲ, ಕಿರ್ಚ್ಕೊತಿರ್ತಾನೆ. ಅವಾಗ ಹಾಗೆ ಆ ಹುಡುಗರ ಕೈಯನ್ನು ಬಿಡಿಸ್ಕೊಬಿಟ್ಟು ಪ್ಲೀಸ್ ನನ್ನನ್ನ ಬಿಟ್ಬಿಡಿ, ನಾನು ಇಲ್ಲಿಂದ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಓಡಿ ಹೋಗಿ ಅಲ್ಲಿರುವ ಒಂದು ಚಿಕ್ಕ ಪಾತಾಳದಲ್ಲಿ ಹೋಗಿ ಹೌಸ್ಕೊತಾನೆ. ಆದ್ರೆ ಆವಾಗ ಕೂಡ ಈ ಹುಡುಗರು ಬಿಡದೆ ನಮ್ಮ ಗ್ಯಾಂಗ್ ಅಲ್ಲಿ ತಾನೇ ನೀನು ಸೇರ್ಬೇಕು ಅಂತ ಆಸೆ ಪಟ್ಟೆ, ಇವಾಗ ಎಲ್ಲಿಗೆ ನೀನು ಓಡಿ ಹೋಗ್ತಿದ್ಯಾ ಅಂತ ಹೇಳಿ 2 ಮೊಳೆಯನ್ನ ತಂದು ಆ ಹುಡುಗನ ಬೆರಳಿನ ಮಧ್ಯದಲ್ಲಿ ಹೊಡೆದು ಕೈಯನ್ನ ಲಾಕ್ ಮಾಡಿ ಇಟ್ಬಿಟ್ಟು ಇವ್ರುಗಳು ಒಂದು ಡಬ್ಬಿಯಲ್ಲಿ ತುಂಬಾನೇ ಹುಳಗಳನ್ನ ಹಿಡಿದಿಟ್ಟಿದ್ರು ಅನ್ಸುತ್ತೆ. ಅದನ್ನ ತೆಗೆದು ಆ ಚಿಕ್ಕ ಹುಡುಗನ ಮುಖಕ್ಕೇನೆ ಹಾಕ್ಬಿಟ್ಟು ಇಲ್ಲೇನೆ ಇದ್ದು ಸಾಯೋ ಕಪಿ ಅಂತ ಹೇಳ್ಬಿಟ್ಟು ಆ ಖತರ್ನಾಕ್ ಹುಡುಗರು ಅಲ್ಲಿಂದ ಹೋಗಿದ್ದಾರೆ. ಇವಾಗ ಕಟ್ ಮಾಡಿದ್ರೆ ನೆಕ್ಸ್ಟ್ ದಿನ ಬೆಳಗ್ಗೆ ಆಗುತ್ತೆ. ಈ ಚಿಕ್ಕ ಹುಡುಗನ ಅಮ್ಮ ಅವರು ಯಾವಾಗ ನೋಡಿದ್ರು ಜಗಳ ಮಾಡ್ತಾನೆ ಇರ್ತಾರೆ ಅನ್ಸುತ್ತೆ. ಆದ್ರಿಂದ ಹುಡುಗ ಕೋಪಿಸ್ಕೊಂಡು ಹೊರಗಡೆ ಬಂದು ಕೂತಿರ್ತಾನೆ. ಆವಾಗ್ಲೇನೆ ನಮ್ಮ ಹುಡುಗನ ಕೈಯಲ್ಲಿ ಇರ್ತಾ ಇರುವ ಆ ಕುದುರೆ ಮಾರ್ಕಿನ ಸಿಂಬಲ್ ಅನ್ನ, ಆ ಮಾರ್ಕ್ ಅನ್ನ ರಾತ್ರಿ ಹೊತ್ತು ಒಬ್ಬಳು ಹುಡುಗಿ ಇವನಿಗೆ ಕಿರಿಕುಳ ಕೊಟ್ಲಲ್ಲ, ಕ್ಯಾಟ್ ಅನ್ನೋ ಹುಡುಗಿ, ಆ ಹುಡುಗಿ ಬಂದು ನೋಡ್ಬಿಟ್ಟು ಈ ರೀತಿ ನಿನ್ನೆ ರಾತ್ರಿ ನಿನಗೆ ತುಂಬಾನೇ ಕಷ್ಟವನ್ನ ನಾವು ಕೊಟ್ಬಿಟ್ವಿ, ತುಂಬಾನೇ ಹರ್ಟ್ ಮಾಡ್ಬಿಟ್ವಿ, ಅದಕ್ಕೆ ತುಂಬಾ ಸಾರಿ, ಇನ್ ಮುಂದೆ ನೀನುವೆ ನಮ್ಮ ಗ್ಯಾಂಗ್ ಅಲ್ಲಿ ಒಬ್ಬ ಮೆಂಬರೇ, ಬಾ ನಮ್ಮ ಜೊತೆ ಅಂತ ಹೇಳಿ ಈ ಚಿಕ್ಕ ಹುಡುಗನನ್ನ ಕಾಡಿನ ಒಳಗಡೆ ಕರ್ಕೊಂಡು ಹೋಗಿದ್ದಾಳೆ ಆ ಹುಡುಗಿ. ಅಲ್ಲಿಗೆ ಹೋಗಿ ನೋಡ್ಬೇಕಾದ್ರೆ ಕಾಡಿನ ಮಧ್ಯದಲ್ಲಿ ಆ ಸೈಕೋವನ ಮನೆ ಇರ್ತಿತ್ತಲ್ವಾ, ಆ ಮನೆಯ ಮುಂದೆನೆ ಇವರು 4 ನಿಂತಿರ್ತಾರೆ. ಅಲ್ಲಿಗೆ ಈ ಚಿಕ್ಕ ಹುಡುಗನನ್ನ ಕರ್ಕೊಂಡ್ ಬಂದು ನಿಲ್ಸಿ, ಇಲ್ಲಿ ನೋಡು ನಿನಗೆ ಒಂದು ಕೊನೆ ಟೆಸ್ಟ್ ಅನ್ನ ಇರ್ತಿದೀವಿ, ಅದು ಏನು ಇಲ್ಲ ಕಣೋ, ಇಲ್ಲಿ ಇರ್ತಿದೆ ಅಲ್ವಾ ಮನೆ, ಇದ್ರ ಒಳಗಡೆ ಮಾತ್ರ ನೀನು ಒಂದು ಸಲ ಹೋಗ್ಬಿಟ್ಟು ಹೊರಗಡೆ ಬಂದ್ಬಿಟ್ರೆ ಸಾಕು, ಆವಾಗ ನೀನನ್ನ ನಮ್ಮ ಗ್ಯಾಂಗ್ ಒಳಗಡೆ ಸೇರಿಸ್ಕೋತೀವಿ. ಅದು ಮಾತ್ರ ಇಲ್ಲ, ನಮ್ಮ ಗ್ಯಾಂಗ್ಗೆ ನೀನೇನೆ ಲೀಡರ್ ಆಗ್ಬಿಡ್ತೀಯ. ಅದು ಮಾತ್ರ ಇಲ್ಲ, ಇಲ್ಲಿ ನಿಂತಿದ್ದಾಳೆ ಅಲ್ವಾ ಈ ಸೌಂದರ್ಯವಾದ ಹುಡುಗಿ ಕೇಟ್, ಇವಳು ನಿನಗೆ ಮುದ್ದನ್ನು ಕೊಡ್ತಾಳೆ ಅಂತ ಹೇಳ್ಬೇಕಾದ್ರೆ ಸ್ವಲ್ಪ ಕೂಡ ಯೋಚನೆ ಮಾಡದೆ ಆ ಚಿಕ್ಕ ಹುಡುಗ ಅವನ ಪಾಡಿಗೆ ಆ ಮನೆಯನ್ನು ನಾಕ್ ಮಾಡ್ಕೊಂಡು ಒಳಗಡೆ ಹೋಗ್ಬಿಟ್ಟಿರ್ತಾನೆ. ಆ ರೀತಿ ಅವನು ಒಳಗಡೆ ಹೋಗಿದ ತಕ್ಷಣವೇ ಇವರಿಗೆಲ್ಲರೂ ಅಲ್ಲಿಂದ ಎದ್ದು ಬಿದ್ದು ಓಡಿ ಹೋಗ್ತಾರೆ. ಒಬ್ಬ ಮಾತ್ರ ನಿಂತು ನೋಡ್ತಿರ್ಬೇಕಾದ್ರೆ ಒಳಗಡೆ ಇರ್ತಾ ಇರುವ ಸೈಕೋ ಸಡನ್ ಆಗಿ ಆ ಚಿಕ್ಕ ಹುಡುಗನ ಬಾಯನ್ನ ಕ್ಲೋಸ್ ಮಾಡಿ ಲಾಕ್ ಮಾಡಿ ಹಾಗೆ ಒಳಗಡೆ ಎತ್ಕೊಂಡು ಹೋಗ್ಬಿಡ್ತಾನೆ. ಅಷ್ಟೇ, ಅದರ ನಂತರ ಹುಡುಗನ ಲೈಫೇ ಹಾಳೋಗ್ಬಿಟ್ಟಿರುತ್ತೆ. ನೋಡಿದ್ರ ಈ 4 ಹುಡುಗರು ಮಾಡಿದ ತೀಟ್ಲೆಯಿಂದ ಚಿಕ್ಕ ಹುಡುಗ ಒಂದು ಲೂಸ್ ಮೆಂಟಲ್ ದೊಡ್ಡ ಸೈಕೋ ಹತ್ರ ಸಿಗಾಕೋಬಿಟ್ಟ. ಆವಾಗ್ಲಿಂದ ಆ ಸೈಕೋ ಇವನನ್ನು ಹೊಡೆಯೋದು ಬಡಿಯೋದು, ಹಸಿ ಮಾಂಸವನ್ನ ತಿನ್ನು, ಆ ಕೆಲಸ ಮಾಡು ಈ ಕೆಲಸವನ್ನ ಮಾಡು ಅಂತ ಸಿಕ್ಕಾಪಟ್ಟೆ ಟಾರ್ಚರ್ ಅನ್ನ ಮಾಡಿ ತುಂಬಾನೇ
ಅನ್ಯಾಯವನ್ನ ಮಾಡಿದ್ದಾನೆ. ಒಂದು ದಿನ 2 ದಿನ ಇಲ್ಲ 20 ವರ್ಷಗಳಾಗಿ ಈ ಹುಡುಗನಿಗೆ ಇದೇ ಕಷ್ಟವನ್ನೇ ಕೊಟ್ಟಿದ್ದಾನೆ. ಹಾಗಿರ್ಬೇಕಾದ್ರೆ ಒಂದು ಸ್ಟೇಜ್ಗೆ ನಂತರ ಸೈಕೋವನ್ನೇ ತನ್ನ ತಂದೆಯಾಗಿ ಭಾವಿಸಿ ಬೆಳೆದಿದ್ದಾನೆ ಹುಡುಗ. ಹೀಗಿರ್ಬೇಕಾದ್ರೆ ಈ ಹುಡುಗ ಒಂದು ದಿನ ಕೆಲಸ ಮಾಡದೆ ಸೈಲೆಂಟ್ ಆಗಿ ಒಂದು ಜಾಗದಲ್ಲಿ ಕೂತಿರ್ಬೇಕಾದ್ರೆ ಅದನ್ನ ನೋಡಿದ ಸೈಕೋ ಇವನನ್ನ ಹಿಡಿದು ಜೋರಾಗಿ ಹೊಡೆದಿದ್ದಾನೆ. ಆವಾಗ ನಮ್ಮ ಹುಡುಗ ದೊಡ್ಡವನಾಗಿ ಬೆಳ್ಕೊಬಿಟ್ಟಿದ್ದಾನೆ ಅಲ್ವಾ, ಆದ್ರಿಂದ ಟೆನ್ಷನ್ ಆಗಿ ಆ ಸೈಕೋ ಅಪ್ಪನ ಅವನ ಹೊಟ್ಟೆಗೆ ಜೋರಾಗಿ ಒಂದು ಪಂಚು ಗುದ್ಬಿಟ್ಟು ಇವನು ಸಾರಿ ಅಂತಾನೆ ಕೇಳ್ತಾನೆ. ಅದಕ್ಕೆ ಆ ಸೈಕೋ ಪರವಾಗಿಲ್ಲ ಫಸ್ಟ್ ಹೋಗಿ ನೀನು ಕೆಲಸವನ್ನ ಮಾಡು ಅಂತ ಹೇಳ್ಬೇಕಾದ್ರೆ ನಮ್ಮ ಹುಡುಗನು ಸರಿ ಅಂತ ಹೋಗಿ ಕೆಲಸಗಳನ್ನ ಮಾಡ್ತಿರ್ತಾನೆ. ಆವಾಗ ಈ ದೊಡ್ಡ ಸೈಕೋ ಚಿಕ್ಕ ವಯಸ್ಸಿನಿಂದ ನಮ್ಮ ಹುಡುಗನನ್ನ ರೂಮ್ ಕಡೆ ಹೋಗ್ಬೇಡ ಅಂತ ತಡೆದಿಟ್ಟಿರ್ತಾನೆ ಅಲ್ವಾ. ಆದ್ರಿಂದ ನಮ್ಮ ಹುಡುಗ ಇವಾಗ ಬೆಳ್ಕೊಬಿಟ್ಟಿದ್ದಾನೆ ಅಲ್ಲ, ಸೊ ಧೈರ್ಯವಾಗಿ ಆ ರೂಮಿನ ಒಳಗಡೆ ಏನು ತಾನೆ ಅಂತದ್ದು ಇರ್ತಿದೆ ಅನ್ನೋದನ್ನ ನೋಡೋದಕ್ಕಾಗಿ ಆ ರೂಮ್ ಡೋರ್ ಅನ್ನು ಓಪನ್ ಮಾಡಿ ಒಳಗಡೆ ಹೋಗಿ ನೋಡ್ಬೇಕಾದ್ರೆ ಆ ದೊಡ್ಡ ಸೈಕೋ ತುಂಬಾನೇ ಇನ್ಸೆಕ್ಟ್ಸ್ ಗಳನ್ನ ಕ್ಯಾಚ್ ಮಾಡಿ ಚಿಕ್ಕ ಚಿಕ್ಕ ಕನ್ನಡಿ ಡಬ್ಬಿಗಳಿಗೆ ಹಾಕಿಟ್ಟಿರ್ತಾನೆ. ಅದು ಮಾತ್ರ ಇಲ್ಲ, ಚಿಕ್ಕ ವಯಸ್ಸಿನಲ್ಲಿ ಇವನು ಕಾಣೆಯಾದ ಮೇಲೆ ಇವನ ತಂದೆ ತಾಯಿ ಇವನು ಕಾಣೆಯಾಗ್ಬಿಟ್ಟಿದ್ದಾನೆ ಅಂತ ಒಂದು ನ್ಯೂಸ್ ಪೇಪರ್ ಅಲ್ಲಿ ನಮ್ಮ ಮಗ ಮತ್ತೆ ನಮಗೆ ಬೇಕು ಅಂತ ಒಂದು ಆರ್ಟಿಕಲ್ ಅನ್ನು ಕೊಟ್ಟಿರ್ತಾರೆ. ಅದನ್ನ ನೋಡ್ಬಿಟ್ಟು ನೆಕ್ಸ್ಟ್ ಇರುವ ಪೇಪರ್ ಕಟ್ಟಿಂಗ್ ಅನ್ನ ಹುಡುಗ ನೋಡ್ಬೇಕಾದ್ರೆ ಇವನಿಗೆ ತುಂಬಾನೇ ದೊಡ್ಡ ಶಾಕ್. ಅದು ಏನು ಅಂತ ನೋಡಿದ್ರೆ ಒಂದು ಆಕ್ಸಿಡೆಂಟ್ ಅಲ್ಲಿ ಇವನ ತಂದೆ ತಾಯಿ ಫುಲ್ ಬರ್ನ್ಔಟ್ ಆಗಿ ಸತ್ತೋಗ್ಬಿಟ್ಟಿದ್ದಾರೆ ಅಂತ ಇರುತ್ತೆ. ಸೊ ಇವನ್ನೆಲ್ಲ ನೋಡ್ಬೇಕಾದ್ರೆ ಆ ಸೈಕೋನಿ ಇವನ ತಂದೆ ತಾಯಿಯನ್ನ ಆಕ್ಸಿಡೆಂಟ್ ಮಾಡಿ ಕೊಂದಿದ್ದಾನೆ ಅನ್ನೋ ವಿಷಯವನ್ನ ಗೆಸ್ ಮಾಡಿ ಕೊಂಡು ಹಿಡಿದು ಬಿಡ್ತಾನೆ ನಮ್ಮ ಹುಡುಗ. ಸೊ ಟೆನ್ಷನ್ ಆಗಿ ಬಂದು ಡೋರ್ ಅನ್ನು ಓಪನ್ ಮಾಡ್ಬೇಕಾದ್ರೆ ಆಲ್ರೆಡಿ ಅಲ್ಲಿ ಸೈಕೋ ನಿಂತಿರ್ತಾನೆ. ಇವಾಗ ನಮ್ಮ ಹುಡುಗನಿಗೆ ಎಲ್ಲ ನಿಜವೂ ಗೊತ್ತಾಗ್ಬಿಟ್ಟಿದ್ಯಾ ಅಂತ ಅವನಿಗೆ ಹಾಕಿ ಜೋರಾಗಿ ಹೊಡಿತಿರ್ತಾನೆ ಆ ಸೈಕೋ. ಆ ರೀತಿ ಹೊಡೆದು ಈ ಹಂದಿಗಳನ್ನೆಲ್ಲ ಕ್ಲಿಯರ್ ಔಟ್ ಮಾಡುವ ಇವನ ಫ್ಯಾಕ್ಟರಿ ಇರ್ತಿದೆ ಅಲ್ವಾ, ಅದ್ರ ಒಳಗಡೆ ನಮ್ಮ ಹುಡುಗನನ್ನು ಎಳ್ಕೊಂಡು ಹೋಗ್ತಾನೆ. ಆ ರೀತಿ ಎಳ್ಕೊಂಡು ಹೋದವನು ಕೊಡ್ಲಿಯನ್ನ ತಗೊಂಡು ನಮ್ಮ ಹುಡುಗನಿಗೆ ಹೊಡೆದ ಅವನನ್ನ ಸಾಯಿಸೋಣ ಅಂತ ಅನ್ಕೋಬೇಕಾದ್ರೆ ಆವಾಗ ನಮ್ಮ ಹುಡುಗ ಅಪ್ಪ ನನಗೆ ಗೊತ್ತಿಲ್ಲದೆ ಏನೋ ಮಾಡ್ಬಿಟ್ಟೆ, ನನ್ನನ್ನು ಕ್ಷಮಿಸ್ಬಿಡಿ, ನಾನು ನಿಮ್ಮ ಮಗ ತಾನೆ, ಪ್ಲೀಸ್ ನನ್ನನ್ನು ಸಾಯಿಸ್ಬೇಡಿ ಅಂತ ಕೇಳ್ಕೊತಾನೆ. ಆ ರೀತಿ ರಿಕ್ವೆಸ್ಟ್ ಮಾಡಿ ಕೇಳ್ಕೋಬೇಕಾದ್ರೆ ಆ ಸೈಕೋ ಕೂಡ ಸ್ವಲ್ಪ ಸರಿ ಓಕೆ ಅಂತ ಬಿಟ್ಬಿಡ್ತಾನೆ. ಆವಾಗ ನಮ್ಮ ಹುಡುಗ ಇದ್ರ ಮೇಲೆ ನನ್ನ ಕೈಯಲ್ಲಿ ನಿಮ್ಮ ಜೊತೆ ಇರೋದಕ್ಕೆ ಆಗೋದಿಲ್ಲ, ನಾನು ಸಿಟಿ ಕಡೆಗೆ ಹೋಗ್ತೀನಿ, ಅಲ್ಲಿ ನನ್ನನ್ನು ಇಷ್ಟ ಆಗದೆ ಇರೋರು ಇದ್ರೂ ಕೂಡ ಪರವಾಗಿಲ್ಲ, ನಾನು ಅವರ ಜೊತೆ ಎದ್ಕೋತೀನಿ ಅಂತ ಹುಡುಗ ಹೇಳ್ಬೇಕಾದ್ರೆ ಇದನ್ನ ಕೇಳಿ ಕೋಪಗೊಂಡ ಸೈಕೋ ನಮ್ಮ ಹುಡುಗನ ತಲೆಗೆ ಒಂದೇ ಏಟು ಹುಡುಗ ಅನ್ಕಾನ್ಶಿಯಸ್. ನಂತರ ಹಂದಿಗಳನ್ನ ಕಟ್ಟಿ ನೇತೋರ್ಸೋಕೆ ಬಿಡುವ ಕೊಕೆಯಲ್ಲಿ ಇವನನ್ನ ಕಟ್ಟಿ ನೇತೋರ್ಸೋಕೆ ಬಿಟ್ಟು ನೀನು ಇಲ್ಲಿಂದ ಹೊರಗಡೆ ಹೋದ್ರೆ ಎಲ್ಲ ನಿಜವನ್ನು ಹೊರಗಡೆ ಹೇಳ್ಬಿಡ್ತೀಯ, ಅದರ ನಂತರ ನಾನು ಜೈಲಿಗೆ ಹೋಗ್ಬೇಕಾಗಿರುತ್ತೆ, ಆದ್ರಿಂದ ಬೆಟರ್ ನೀನು ಆಸಿಡ್ ಅಲ್ಲಿ ಬಿದ್ದು ಸತ್ತೋಗ್ಬಿಡೋ ಮಗ ಅಂತ ಹೇಳಿ ನಿಧಾನಕ್ಕೆ ಆ ಸೈಕೋ ಆ ಚೈನ್ ಅನ್ನ ಲೂಸ್ ಮಾಡಿ ಬಿಡಬೇಕಾದ್ರೆ ಇವನಿಗೆ ಜೋರಾಗಿ ಕಿರ್ಚ್ಕೊತಿರ್ತಾನೆ. ಹಾಗಿರ್ಬೇಕಾದ್ರೆ ಕರೆಕ್ಟ್ ಆದ ಸಮಯದಲ್ಲಿ ಆ ಸೈಕೋಗೆ ಕೆಮ್ಮು ಬಂದ್ಬಿಡುತ್ತೆ. ಆ ಗ್ಯಾಪ್ ಅನ್ನು ಯೂಸ್ ಮಾಡ್ಕೊಂಡ ನಮ್ಮ ಹುಡುಗ ಚೈನ್ ಅನ್ನ ಬಿಡಿಸ್ಕೊಂಡು ಅದನ್ನ ಬಿಟ್ಟು ಎಸ್ಕೇಪ್ ಆಗಿ ಕೆಳಗಡೆ ಬಂದ್ಬಿಡ್ತಾನೆ. ಆ ಸೈಕೋಗೆ ಎರ್ರ ಬಿರ್ರಿ ಹೊಡೆದು ಅವನನ್ನ ಅನ್ಕಾನ್ಶಿಯಸ್ ಮಾಡ್ಬಿಡ್ತಾನೆ ಹುಡುಗ. ಇವಾಗ ಸೈಕೋ ಕಣ್ಬಿಟ್ಟು ನೋಡಿದ್ರೆ ಅವನು ಇವಾಗ ಚೈನ್ ಅಲ್ಲಿ ನೇತಾಡ್ತಿರ್ತಾನೆ. ಕೆಳಗಡೆ ನೋಡಿದ್ರೆ ಆಸಿಡ್ಸ್ ಬಬಲ್ ಬಿಡ್ತಿರುತ್ತೆ. ಆವಾಗ ಸೈಕೋ ನಮ್ಮ ಹುಡುಗನನ್ನ ನೋಡಿ ಲೋ ನಾನು ನಿನ್ನನ್ನ ನನ್ನ ಮಗನಾಗಿನೇ ನೋಡಿದ್ದು, ಪ್ಲೀಸ್ ನನ್ನನ್ನು ಏನನ್ನು ಮಾಡ್ಬಿಡ್ಬೇಡ ಅಂತ ಹೇಳಿ ಕೇಳ್ಕೋಬೇಕಾದ್ರೆ ಅದಕ್ಕೆ ಹುಡುಗ ಆದ್ರೆ ನಾನು ನಿನ್ನನ್ನ ಯಾವತ್ತು ತಂದೆಯಾಗಿ ನೋಡೇ ಇಲ್ವಲ್ಲ ಅಂತ ಹೇಳಿ ಹಾಗೆ ಆ ಸೈಕೋವನ್ನ ಆಸಿಡ್ ಒಳಗಡೆ ಮುಳುಗಿಸ್ಬಿಡ್ತಾನೆ. ಸೊ ಆ ಸೈಕೋ ತುಂಬಾನೇ ಕ್ರೂರವಾಗಿ ಸಾಯ್ತಾನೆ. ಆ ರೀತಿ ಅವನು ಸತ್ತ ಮೇಲೆ ಅವನ ಚರ್ಮವನ್ನೇ ಯೂಸ್ ಮಾಡಿನೇ ಇವನು ಒಂದು ಮಾಸ್ಕ್ ಅನ್ನ ರೆಡಿ ಮಾಡ್ಕೊಂಡಿರ್ತಾನೆ. ಅದರ ನಂತರವೇ ಫುಲ್ ಸೈಕೋವಾಗಿ ಚೇಂಜ್ ಆಗ್ಬಿಟ್ಟಿರೋದು. ಸ್ವಲ್ಪ ಯೋಚನೆ ಮಾಡಿ ನೋಡಿ, ಆ 4 ಹುಡುಗರು ಮಾತ್ರ ಅವತ್ತು ಆ ತೀಟ್ಲೆ ಗಲಾಟೆಯನ್ನ ಮಾಡದೇ ಇದ್ದಿದ್ರೆ, ಆ ಚಿಕ್ಕ ಹುಡುಗನನ್ನ ಈ ಮನೆ ಒಳಗಡೆ ಕಳಿಸದೇ ಇದ್ದಿದ್ರೆ ಇವನು ಇಂತಹ ನರಕದ ಒಳಗಡೆ 20 ವರ್ಷ ಸಿಗಾಕೋತಿದ್ನ. ಸೊ ಎಲ್ಲದಕ್ಕೂ ಕಾರಣ ಈ 4 ತಾನೆ. ಆದ್ರಿಂದಾನೆ ಕರೆಕ್ಟ್ ಆಗಿ 20 ವರ್ಷದ ನಂತರ ಈ 4ರನ್ನು ಹುಡುಕಾಡಿ ಕಂಡು ಹಿಡಿದು ಕಿಡ್ನಾಪ್ ಮಾಡಿ ತಗೊಬಂದು ಈ ರೂಮಿಗೆ ಹಾಕಿದ್ದಾನೆ ನಮ್ಮ ಹುಡುಗ. ಅದ್ರಲ್ಲೂ ಕೂಡ ಇವನು ತುಂಬಾನೇ ಒಳ್ಳೆಯವನು. ಇವನಿಗೆ ಬೇಕಾಗಿರುವ 4ರನ್ನ ಮಾತ್ರವೇ ಕಿಡ್ನಾಪ್ ಮಾಡೋದನ್ನ ಹೊರತು ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೆ ಯಾರ ಮೇಲೇನೂ ಇವನು ಕೈ ಇಟ್ಟಿಲ್ಲ. ಸೊ ಈ ನಿಜ ಎಲ್ಲವೇ ಇವರ ಮೂವರಿಗೂ ಗೊತ್ತಾಗ್ಬಿಟ್ಟಿದೆ. ಆವಾಗ ನಮ್ಮ ಹೀರೋ ಇವನನ್ನ ಹೇಗೆ ಇದ್ರ ಮೇಲೆ ನಾವು ಹೀರೋ ಅಂತ ಹೇಳೋದು, ಇನ್ ಮುಂದೆ ಇವನನ್ನ ಥಾಮಸ್ ಕಚಡ ಅಂತಾನೆ ಹೇಳೋಣ. ಸೊ ಥಾಮಸ್ ಏನಂತ ಹೇಳ್ತಾನೆ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಆ ಕಾಡಿನ ಒಳಗಡೆ ನಡೆದಿದ್ದ ತಪ್ಪು ಎಲ್ಲದಕ್ಕೂ ಕಾರಣ ನಾವು ಮೂವರೇನೆ. ನಾವು ಇದ್ರ ಮೇಲೆ ಏನೇ ಅನ್ಕೊಂಡ್ರು ಈ ಜಾಗವನ್ನ ಬಿಟ್ಟು ಎಸ್ಕೇಪ್ ಆಗಿ ಹೊರಗಡೆ ಹೋಗೋದಕ್ಕೆ ಆಗೋದೇ ಇಲ್ಲ. ಆದ್ರಿಂದ ಡಾಮಿನಿಕ್ ಹತ್ರ ನಾವು ಮಾಡಿದ ಎಲ್ಲ ತಪ್ಪಿಗೂ ಕ್ಷಮೆಯನ್ನ ಕೇಳ್ಬಿಡೋಣ. ಅವನು ಇವಾಗ ಸೈಕೋವಾಗಿ ಚೇಂಜ್ ಆಗ್ಬಿಟ್ಟಿದ್ರು ಕೂಡ ಒಂದು ಕಾಲದಲ್ಲಿ ಅವನು ತುಂಬಾನೇ ಒಳ್ಳೆ ಹುಡುಗ ಅಲ್ವಾ, ಆದ್ರಿಂದ ನಮ್ಮನ್ನ ಜೀವಂತವಾಗಿ ಬಿಡೋದಕ್ಕೆ ತುಂಬಾನೇ ಚಾನ್ಸಸ್ ಇದೆ ಅಂತ ಅನ್ಕೊಂಡು ಡೋಮ್ನಿಕ್ ಅಂತ ಜೋರಾಗಿ ನಮ್ಮ ಹುಡುಗನ ಹೆಸರನ್ನ ಹೇಳಿ ಕರಿಬೇಕಾದ್ರೆ ಆವಾಗ ನಮ್ಮ ಹುಡುಗನ ರೂಮ್ ಡೋರ್ ಅನ್ನು ಓಪನ್ ಮಾಡ್ಕೊಂಡು ಒಳಗಡೆ ಬರ್ತಾನೆ ಟೆನ್ಷನ್ ಆಗಿ. ಆವಾಗ ಥಾಮಸ್ ಇಲ್ಲಿ ನೋಡಪ್ಪ, ಅವತ್ತು ನಿನಗೆ ನಾವು ಮಾಡಿದ್ದು ಎಲ್ಲವೇ ದೊಡ್ಡ ತಪ್ಪೇನೆ, ತುಂಬಾನೇ ತಪ್ಪೋದು. ಆ ರೀತಿ ಎಲ್ಲ ನಾವು ಮಾಡಿರ್ಲೇಬಾರ್ದಾಗಿತ್ತು. ಅವತ್ತು ನಿನ್ನನ್ನು ಲೋನ್ಲಿಯಾಗಿ ಈ ಜಾಗದಲ್ಲಿ ಬಿಟ್ಬಿಟ್ಟು ಹೋಗಿರ್ಬಾರ್ದಾಗಿತ್ತು. ಸೊ ನಿನ್ನ 20 ವರ್ಷದ ಲೈಫ್ ಅನ್ನೇ ನಾವು ಹಾಳು ಮಾಡ್ಬಿಟ್ಟಿದೀವಿ. ಹೌದು, ಅದೆಲ್ಲ ತುಂಬಾನೇ ದೊಡ್ಡ ತಪ್ಪೇನೆ. ಆದ್ರೆ ಇವಾಗ ನಾವು ಯಾರುವೇ ಅಲೋನ್ ಆಗಿರ್ತಿಲ್ಲ, ಲೋನ್ಲಿ ಆಗಿಲ್ಲ. ನಮಗೆ ಅಂತ ಒಂದು ಫ್ಯಾಮಿಲಿ ಇರ್ತಿದೆ, ಮಕ್ಕಳು ಇರ್ತಿದ್ದಾರೆ, ನಮ್ಮನ್ನ ನಂಬಿನೇ ಅವರು ಇರ್ತಿದ್ದಾರೆ. ಸೊ ಪ್ಲೀಸ್ ನಮ್ಮನ್ನ ಬಿಟ್ಬಿಡು, ನೀನುವೇ ನಮ್ಮ ಜೊತೆನೆ ಬಂದ್ಬಿಡು ಅಂತ ಅವನು ಹೇಳ್ಬೇಕಾದ್ರೆ ಇದನ್ನೆಲ್ಲ ನಮ್ಮ ಡಾಮಿನಿಕ್ ಕೇಳಿಸ್ಕೊತಾನೆ, ಏನು ಅಕ್ಸೆಪ್ಟ್ ಮಾಡ್ಕೋತಾನೆ ಈ ಡೀಲ್ ಅನ್ನ? ಅದೇನೇ ಇಲ್ಲ. ಹಾಗೆ ಥಾಮಸ್ ಅವನ ಕುತ್ತಿಗೆಯನ್ನ ಸರಿಯಾಗಿ ಹಿಡ್ಕೊಂಡು ಎಲೆಕ್ಟ್ರಿಕ್ ಶಾಕ್ ಅನ್ನು ಕೊಡುವ ಸ್ಟಿಕ್ ಅನ್ನ ಕೈಗೆ ತಗೋಬೇಕಾದ್ರೆ ಅದನ್ನು ನೋಡಿದ ಹುಡುಗಿ ನೋ ಅಂತ ಕಿರ್ಚ್ಕೊತಾಳೆ. ಅದಕ್ಕೆ ಡಾಮಿನಿಕ್ ಥಾಮಸ್ ನೀನು ಹೋಗಪ್ಪ ಅಲ್ಲೇ, ನೀನು ಬಾ ಇಲ್ಲಿ ಅಂತ ಅವಳನ್ನ ಹಿಡ್ಕೊಂಡು ಥಾಮಸ್ ಅವನ ಕೈಗೆ ಒಂದು ಇಂಜೆಕ್ಷನ್ ಅನ್ನು ಕೊಟ್ಟು ಈ ಇಂಜೆಕ್ಷನ್ ಅಲ್ಲಿ ಇರ್ತಾ ಇರುವ ಲಿಕ್ವಿಡ್ ಅನ್ನ ಇವಳ ಕಿವಿಗೆ ಬಿಡು ಅಂತ ಹೇಳ್ತಾನೆ. ಅದೇ ತರ ಥಾಮಸ್ ಮಾಡ್ತಾನೆ. ಆದ್ರೆ ಸದ್ಯಕ್ಕೆ ಆ ಹುಡುಗಿಗೆ ಏನೂ ಆಗಿರೋದಿಲ್ಲ, ಹಾಗೆ ಸೈಲೆಂಟ್ ಆಗೇನೆ
ಇರ್ತಾವಳೆ. ಅದರ ನಂತರ ಸತ್ತೋದ ಅಲ್ವಾ ಪಾಲ್, ಅವನ ಬಾಡಿಯನ್ನು ಹಾಗೆ ಪ್ಲೇನ್ ಆಗಿ ತೆಗೆದು ಅಲ್ಲಿರುವ ಗೋಡೆಗೆ ಡಿಚ್ಚಿ ಹೊಡೆದು ಚಿಂದಿ ಮಾಡ್ಬಿಟ್ಟು ಹಾಗೆ ಆ ಬಾಡಿಯನ್ನು ಅಲ್ಲೇ ಬಿಸಾಕ್ಬಿಟ್ಟು ನಂತರ ಸೈಲೆಂಟ್ ಆಗಿ ನಮ್ಮ ಹುಡುಗ ಡಾಮಿನಿಕ್ ಅವನ ರೂಮಿಗೆ ಹೋಗ್ಬಿಡ್ತಾನೆ. ಇವಾಗ ಇಷ್ಟು ವರ್ಷಗಳು ಕಳೆದು ಬಿಟ್ಟಿದ್ರು ಕೂಡ, ದೊಡ್ಡವನಾಗಿ ಬೆಳ್ಕೊ ಬಿಟ್ಟಿದ್ರು ಕೂಡ ಅವನ ಮನಸ್ಸಿನ ಒಳಗಡೆ ಇನ್ನವೇ ಮಗುವಾಗಿನೇ ಇರ್ತಿದ್ದಾನೆ, ಇನ್ನವೇ ಡ್ರಾಯಿಂಗ್ಸ್ ಅನ್ನ ಡ್ರಾ ಮಾಡ್ತಾನೆ ಇರ್ತಾನೆ. ಅದು ಮಾತ್ರ ಇಲ್ಲ, 20 ವರ್ಷದಲ್ಲಿ ಈ ನಾಲ್ವರಿಗೆ ಎಲ್ಲಿಗೆಲ್ಲ ಹೋದ್ರು ಬಂದ್ರು, ಹೇಗೆಲ್ಲ ಎಂಜಾಯ್ ಮಾಡಿದ್ರು ಅಂತ ಎಲ್ಲ ಫೋಟೋಸ್ ಅನ್ನು ಕಲೆಕ್ಟ್ ಮಾಡಿ ತಗೊಬಂದು ಇಟ್ಟು ಅದನ್ನ ನೋಡ್ತಿರ್ತಾನೆ. ಅದರಲ್ಲಿ ಇವಾಗ ಪಾಲ್ ಸತ್ತೋಗ್ಬಿಟ್ಟಿರೋದ್ರಿಂದ ಅವನ ಥಿಂಗ್ಸ್ ಅನ್ನ ಮಾತ್ರ ಎರೇಸ್ ಮಾಡ್ಬಿಟ್ಟು ಮಿಕ್ಕಿರುವ ಈ ಮೂವರನ್ನು ಹೇಗೆ ಸಾಯಿಸೋದು ಅಂತ ಪ್ಲಾನ್ ಅನ್ನ ಮಾಡ್ತಿರ್ತಾನೆ. ಆವಾಗ ಇವನು ಸಿಸಿಟಿವಿ ಅನ್ನು ನೋಡ್ಬೇಕಾದ್ರೆ ಅವರು ಮೂವರ್ಗೆ ಆ ರೂಮ್ ಒಳಗಡೆ ಒಬ್ಬರಿಗೊಬ್ಬರು ಜಗಳ ಮಾಡ್ಕೊಳ್ಳೋ ರೀತಿ ಕಾಣುತ್ತೆ. ಸೊ ಅದನ್ನು ನೋಡಿ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ಬಿಟ್ಟು ಈ ಸೈಕೋ ಈ ಹಂದಿಯ ರಕ್ತ ಇರುತ್ತೆ ಅಲ್ವಾ, ಅದನ್ನ ಒಂದು ಟ್ಯೂಬ್ಗೆ ಹಾಕಿ ಫಿಲ್ ಮಾಡಿ ತಂದು ಥಾಮಸ್ ಮೇಲೆ ಜೋರಾಗಿ ಹೊಡಿತಿರ್ತಾನೆ. ಆದ್ರೆ ಅವಾಗ ಥಾಮಸ್ ಅವನ ಹತ್ರ ಇಂದ ಯಾವುದೇ ರೀತಿಯ ರೆಸ್ಪಾನ್ಸ್ ಇರೋದಿಲ್ಲ. ಸೊ ಥಾಮಸ್ಗೆ ಏನಾಯ್ತು ಅಂತ ಅನ್ಕೊಂಡು ಇವನ ಹತ್ರ ಹೋಗಿ ನೋಡ್ಬೇಕಾದ್ರೆ ಥಾಮಸ್ ಆ ಹುಡುಗಿ ಸೆಕ್ಯೂರಿಟಿ ಇವರು ಮೂವರಿಗೂ ಒಂದಾಗಿ ಸೇರ್ಕೊಬಿಟ್ಟು ಪ್ಲಾನ್ ಮಾಡಿ ನಮ್ಮ ಡಾಮಿನಿಕ್ ಅನ್ನ ಸೋಯಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಅವ್ರಗಳ ಕೈಯಲ್ಲಿ ಆಗೋದಿಲ್ಲ. ನಮ್ಮ ಡಾಮಿನಿಕ್ ಮೂವರಿಗೂ ಹೊಡೆದು ಬೆಂಡೆತ್ತುತ್ತಾನೆ. ಒಂದು ಸ್ಟೇಜ್ ಅಲ್ಲಿ ಸೆಕ್ಯೂರಿಟಿಯನ್ನ ಚೆನ್ನಾಗಿ ಲಾಕ್ ಮಾಡಿ ಹಿಡ್ಕೊಂಡು ಆ ಕೇಟ್ ಹುಡುಗಿಯನ್ನ ಕರೆದು ಅವಳ ಕೈಗೆ ಒಂದು ಚಾಕುವನ್ನ ಕೊಟ್ಟು ಈ ಸೆಕ್ಯೂರಿಟಿ ಅವನ ಕಣ್ಣಿಗೆ ಗೀಜು ಅಂತ ಹೇಳ್ತಾನೆ. ಸೊ ಇವಳಿಗೂ ಬೇರೆ ದಾರಿನೇ ಇಲ್ಲ. ಡಾಮಿನಿಕ್ ಇರ್ತಾ ಇರುವ ಟೆನ್ಷನ್ ಅಲ್ಲಿ ಅವನು ಇವಳಿಗೆ ಏನನ್ನ ಮಾಡ್ತಾನೆ ಅಂತಾನೆ ಗೊತ್ತಿಲ್ಲ. ಆದ್ರಿಂದ ಅವಳವೇ ಬೇರೆ ದಾರಿ ಇಲ್ಲದೆ ಸೆಕ್ಯೂರಿಟಿ ಕಣ್ಣಿಗೆ ಗೀಜ್ಬೇಕಾದ್ರೆ ಅವನು ನೋವಿನಲ್ಲಿ ಒದ್ದಾಡ್ತಿರ್ತಾನೆ. ಆವಾಗ ಈ ರಕ್ತವನ್ನ ಹೀರುವ ಹುಳ ಇರುತ್ತೆ ಅಲ್ವಾ, ಅದನ್ನ ತೆಗೆದು ಗೀಜಿರುವ ಕಣ್ಣಿನ ಒಳಗಡೆ ಹಾಕೊಟ್ಬಿಡ್ತಾನೆ. ಆ ಹುಳನು ಹಾಗೆ ನುಳ್ಕೊಂಡು ಒಳಗಡೆನೆ ನುಗ್ಬಿಡುತ್ತೆ. ಯಪ್ಪ ದೇವ್ರೆ, ಹೇಗಿರ್ತಿದೆ ಅಲ್ವಾ ಸೀನು, ಭಯಾನಕ ಅಲ್ಲ. ಎಷ್ಟು ಜನ ಅವರವರ ಕಣ್ಣಿಗೆ ಕೈಯನ್ನು ಇಟ್ಕೊಂಡ್ರಿ. ಇವಾಗ ಅದರ ನಂತರ ಸೈಕೋ ಥಾಮಸ್ ಅವನ ಹತ್ರ ಹೋಗಿ ಅವನಿಗೆ ಎರ್ರ ಬೆರ್ರಿ ಹೊಡೆದು ಚಿಂದಿ ಮಾಡಿ ಧ್ವಂಸ ಮಾಡ್ತಿರ್ತಾನೆ. ಹಾಗಿರ್ಬೇಕಾದ್ರೆ ಈ ಕಡೆ ಆ ಕೇಟ್ ಹುಡುಗಿ ನಮ್ಮ ಡಾಮಿನಿಕ್ ಅವನ ಹಳೆ ಪಾಸ್ಟ್ ವಿಷಯ ಎಲ್ಲವೂ ಅವನಿಗೆ ನೆನಪಾಗೋ ರೀತಿ ಕಿರ್ಚಿ ಮಾತಾಡ್ಬೇಕಾದ್ರೆ ಅದರಲ್ಲಿ ತುಂಬಾನೇ ಗಾಬರಿ ಆಗೋಗಾನೆ ಡಾಮಿನಿಕ್. ಸೊ ಟೆನ್ಷನ್ ಆಗಿ ಅವನ ಚಾಕುವನ್ನ ಆ ಜಾಗದಲ್ಲೇ ಬಿಸಾಕ್ಬಿಟ್ಟು ಡೋರ್ ಅನ್ನು ಕ್ಲೋಸ್ ಮಾಡಿ ಹೊರಗಡೆ ಹೋಗ್ಬಿಡ್ತಾನೆ. ಅದರ ನಂತರ ಥಾಮಸ್ ಅದೇ ಚಾಕುವನ್ನ ತಗೊಂಡು ಅವನ ಕೈಗೆ ಕಟ್ಟಿರುವ ಚೈನ್ ಅನ್ನು ಬಿಡಿಸ್ಕೊತಾನೆ. ನಂತರ ಆ ಕೇಟ್ ಹುಡುಗಿಯನ್ನು ಕಾಪಾಡ್ಬಿಟ್ಟು ಸೆಕ್ಯೂರಿಟಿ ಹತ್ರ ಬಂದು ಅವನನ್ನು ನೋಡ್ಬೇಕಾದ್ರೆ ಅವನಿಗೆ ಅವನ ಕಣ್ಣಿನ ನೋವನ್ನು ತಡ್ಕೊಳಕೇನೆ ಆಗ್ತಿಲ್ಲ. ಹುಳ ಒಳಗಡೆ ಹೋಗಿ ಹಾಗೆ ನುಳ್ದಾಡ್ತಿದೆ ಅನ್ಸುತ್ತೆ. ಆದ್ರಿಂದ ಬೇರೆ ದಾರಿನೇ ಇಲ್ಲ, ಇವನ ಕಣ್ಣನ್ನ ನಾವು ಕಿತ್ತು ತೆಗಿಲೇಬೇಕು ಅಂತ ಚಾಕುವನ್ನು ಯೂಸ್ ಮಾಡಿ ಅವನ ಕಣ್ಣನ್ನ ಕಿತ್ತು ಹೇಗೋ ಫೈನಲ್ ಆಗಿ ಆ ಹುಳವನ್ನು ಹೊರಗಡೆ ತೆಗೆದು ಬಿಡ್ತಾರೆ. ಅದೇ ಸಮಯದಲ್ಲಿ ಈ ಕಡೆ ಪಾಪ ಡಾಮಿನಿಕ್ ಅವನ ಸುತ್ತ ಇರುವ ಥಿಂಗ್ಸ್ ಎಲ್ಲವನ್ನು ಹೊಡೆದು ನಾಶ ಮಾಡ್ತಿರ್ತಾನೆ. ಏನೇ ಇವನು ದೊಡ್ಡ ಹುಡುಗನಾಗಿ ಬೆಳೆದಿದ್ರು ಕೂಡ ಇನ್ನ ಅವನ ಮನಸ್ಸಿನ ಒಳಗಡೆ ಅವನೊಂದು ಮಗು ರೀತಿ ತಾನೆ. ಆದ್ರಿಂದ ಕೇಟ್ ಮಾತಾಡಿದ ವಿಷಯ ಎಲ್ಲವೇ ಇವನಿಗೆ ತುಂಬಾನೇ ಬೇಜಾರನ್ನ ಮಾಡ್ಬಿಟ್ಟಿರುತ್ತೆ. ಇವಾಗ ಹಾಗೆ ಕಟ್ ಮಾಡಿ ರೂಮ್ ಒಳಗಡೆ ಇರ್ತಾ ಇರುವ ಮೂವರನ್ನ ನಮಗೆ ತೋರಿಸ್ತಾರೆ. ಮೂವರ್ವೇ ಕೂತು ಮಾತಾಡ್ತಿರ್ಬೇಕಾದ್ರೆ ಸೆಕ್ಯೂರಿಟಿ ಥಾಮಸ್ ಕೈಯಲ್ಲಿ ಇರ್ತಾ ಇರುವ ಚಾಕುವನ್ನು ನನ್ನ ಕೈಗೆ ಕೊಡು ಅಂತ ಕೇಳ್ತಿರ್ತಾನೆ. ಅದನ್ನ ನನ್ನ ಕೈಗೆ ಕೊಡು, ಅದನ್ನ ಯೂಸ್ ಮಾಡಿ ನಾನೇ ಹೋಗಿ ಅವನನ್ನು ಚುಚ್ಚಿ ಸಾಯಿಸ್ಬಿಟ್ಟು ಬರ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಥಾಮಸ್ ಇಲ್ಲ ಎಲ್ಲ ತಪ್ಪುವೆ ನಮ್ಮ ಮೇಲೇನೆ ಇರ್ತಿರೋದು. ಥಾಮಸ್ ಇನ್ನ ಮೆಂಟಲಿ ದೊಡ್ಡ ಹುಡುಗ ಆಗಿಲ್ಲ, ಇನ್ನವೇ ಚಿಕ್ಕ ಹುಡುಗನಾಗಿ ಇರ್ತಿದ್ದಾನೆ. ಸೊ ಅವನನ್ನ ನಾವು ಸರಿಪಡಿಸ್ಬಿಡೋಣ, ಅವನಿಗೆ ಹೇಳಿ ನಾವು ಅರ್ಥ ಮಾಡಿಸ್ಬಿಡೋಣ, ಅವನನ್ನ ನಮ್ಮ ಕಂಟ್ರೋಲ್ಗೆ ತರೋಣ ಅಂತ ಹೇಳಿದ್ರೆ ಈ ಸೆಕ್ಯೂರಿಟಿ ಮಾತನ್ನೇ ಕೇಳ್ತಿಲ್ಲ. ಥಾಮಸ್ ಅವನ ಕೈಯಲ್ಲಿ ಇರ್ತಿರುವ ಚಾಕುವನ್ನ ಕಿತ್ಕೊಳ್ಳೋದಕ್ಕೆ ನೋಡ್ತಿರ್ತಾನೆ. ಇಬ್ಬರು ಜೋರಾಗಿ ಜಗಳ ಮಾಡ್ಕೊತಿರ್ತಾರೆ. ಸೊ ಇವರಿಬ್ಬರ ಜಗಳವನ್ನ ತಡಿಬೇಕು ಅಂತ ಕೇಟ್ ಹುಡುಗಿ ಇರ್ತಿದ್ದಾಳಲ್ಲ, ಅವಳು ಒಂದು ದೊಡ್ಡ ಬಂಡೆಯನ್ನು ತಗೊಂಡ್ ಬಂದು ಸೆಕ್ಯೂರಿಟಿ ಅವನ ತಲೆಗೇನೆ ಡೌಮ್ ಅಂತ ಒಂದು ಏಟು. ಅಷ್ಟೇ ಆ ಸಮಯ ಅಂತ ನೋಡಿ ಥಾಮಸ್ ಅವನ ಕೈಯಲ್ಲಿ ಇರ್ತಿದ್ದ ಚಾಕು ಸೆಕ್ಯೂರಿಟಿ ಅವನ ಬಾಯಿಗೆನೆ ಚುಚ್ಕೊಬಿಡುತ್ತೆ. ಅಷ್ಟೇ ಸೆಕ್ಯೂರಿಟಿ ಅವನ ಕತೆನೆ ಮುಗೀತು. ಇದನ್ನು ನೋಡಿದ ಕೇಟ್ ಹುಡುಗಿ ಕೈಗೆ ಚಾಕುವನ್ನು ತಗೊಂಡು ಥಾಮಸ್ಗೆ ತೋರಿಸಿ ತುಂಬಾನೇ ಹೆದರ್ಸ್ತಾಳೆ. ಎಲ್ಲವೂ ನಿನ್ನಿಂದಾನೇ ಕಣು, ನೀನು ಅನ್ಕೊಂಡಿದ್ರೆ ಆ ಸೆಕ್ಯೂರಿಟಿಯನ್ನ ಕಾಪಾಡಬಹುದಾಗಿತ್ತು, ಆದ್ರೆ ನೀನು ಪ್ಲಾನ್ ಮಾಡಿ ಅವನನ್ನ ಸಾಯಿಸ್ಬಿಟ್ಟಿ ಅಲ್ವಾ ಅಂತ ಹೇಳಿ ಥಾಮಸ್ ಅವನ ಹತ್ರ ಬರ್ಬೇಕಾದ್ರೆ ಕರೆಕ್ಟ್ ಆಗಿ ಆ ಸಮಯಕ್ಕೆ ಆ ಜಾಗಕ್ಕೆ ನಮ್ಮ ಡಾಮಿನಿಕ್ ಬಂದ್ಬಿಡ್ತಾನೆ. ಹಾಗೆ ಕೇಟನ್ನು ಲಾಕ್ ಮಾಡಿ ಅವಳ ಕೈಯಲ್ಲಿ ಇರುವ ಚಾಕುವನ್ನ ಕಿತ್ಕೊಂಡು ಅವಳ ಕತ್ತಿಗೆನೆ ಹಿಡ್ಕೊತಾನೆ. ಆವಾಗ ಥಾಮಸ್ ಡಾಮಿನಿಕ್ ಸ್ವಲ್ಪ ತಾಳ್ಮೆಯಿಂದ ಇರು, ಅವಳನ್ನ ಏನು ಮಾಡ್ಬಿಡ್ಬೇಡ, ನಾವು ಇವಾಗ ನಿನ್ನನ್ನು ಒಳ್ಳೆ ಫ್ರೆಂಡ್ ಆಗಿನೇ ನೋಡ್ತಿದೀವಿ, ನೀನು ನನ್ನ ಫ್ರೆಂಡು, ನಾನು ನಿನ್ನ ಫ್ರೆಂಡೇನೆ, ಪ್ಲೀಸ್ ಆ ಚಾಕುವನ್ನ ಮಾತ್ರ ನನ್ನ ಕೈಗೆ ಕೊಟ್ಬಿಡು, ಆ ಮಾಸ್ಕ್ ಅನ್ನ ತೆಗೆದ್ಬಿಡು ಅಂತ ಹೇಳಿ ಥಾಮಸ್ ಅವನ ಮುಖಕ್ಕೆ ಹಾಕಿರುವ ಮಾಸ್ಕ್ ಅನ್ನ ರಿಮೂವ್ ಮಾಡ್ಬಿಟ್ಟು ಹಾಗೆ ನೈಸ್ ಮಾಡಿ ಅವನ ಕೈಯಲ್ಲಿ ಇರುವ ಚಾಕುವನ್ನ ಕೂಡ ತಗೋಬಿಡ್ತಾನೆ. ಸರಿ, ಥಾಮಸ್ ತುಂಬಾನೇ ಒಳ್ಳೆಯವನು ಅನ್ಸುತ್ತೆ, ಚಿಕ್ಕದ್ರಲ್ಲಿ ಏನೋ ಗೊತ್ತಿಲ್ಲ ತಪ್ಪನ್ನ ಮಾಡ್ಬಿಟ್ಟ ಅಂತ ಅನ್ಕೊಂಡ್ರೆ ಪೊರ್ಕಿಯೋದು ದ್ರೋಹಿ. ಅವನು ತಗೊಂಡಿದ್ದ ಚಾಕುವನ್ನ ಯೂಸ್ ಮಾಡಿ ಮತ್ತೆ ನಮ್ಮ ಡಾಮಿನಿಕ್ ಅವನ ಬೆನ್ನಿಗೆ ಚುಚ್ಚೋದಕ್ಕೆ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಡಾಮಿನಿಕ್ ಬೆನ್ನನ್ನು ತಿರುಗಿಸ್ಕೊಬಿಡ್ತಾನೆ. ಆದ್ರಿಂದ ಅವನ ಮುಂದೆ ಇರ್ತಾ ಇರುವ ಕೇಟಿನ ಹೊಟ್ಟೆಗೆನೆ ಚುಚ್ಚಿಬಿಡ್ತಾನೆ ಥಾಮಸ್. ಹಾಗೆ ಅವಳ ಬಾಯಿ, ಮೂಗು, ಕಿವಿ ಅಂತ ಎಲ್ಲದರಿಂದಾನು ಸ್ಪೈಡರ್ಸ್ ಹೊರಗಡೆ ಬರ್ತವೆ. ಅವಳ ಕಿವಿಯ ಒಳಗಡೆ ಒಂದು ಇಂಜೆಕ್ಷನ್ ಹಾಕಿಸ್ನಲ್ವಾ, ಅದು ಈ ಸ್ಪೈಡರ್ಸ್ ಗಳಿಂದ ಮೊಟ್ಟೆ ಇರ್ತಿದ್ದ ಇಂಜೆಕ್ಷನ್ ಅನ್ಸುತ್ತೆ. ನಂತರ ಏನು ಕಂಪ್ಲೀಟ್ ಆಗಿ ಅವಳ ಕತೆನ ಮುಗಿಸ್ಬಿಟ್ಟು ಥಾಮಸ್ ಹತ್ರ ಬರ್ತಾನೆ. ಅವನ ಹತ್ರ ಬಂದು ನಾನು ಸೋತ್ಬಿಟ್ಟೆ, ನನ್ನ ಮೈಯ ಒಳಗಡೆ ಇರ್ತಾ ಇರುವ ಈ ಬಿಲ್ ಹೊರಗಡೆ ಹೋಗ್ಬೇಕು, ಆದ್ರಿಂದ ನೀನೇನೆ ಚಾಕುವನ್ನ ಯೂಸ್ ಮಾಡಿ ನನಗೆ ಚುಚ್ಬಿಡು, ನನ್ನನ್ನು ಕೊಂದ್ಬಿಡು ಅಂತ ಹೇಳಿ ಚಾಕುವನ್ನ ಥಾಮಸ್ ಕೈ
ಕೈಗೆ ಕೊಡ್ತಾನೆ. ಆದ್ರೆ ಅದಕ್ಕೆ ಥಾಮಸ್ ತಿರುಗಿಸಿ ಡಾಮಿನಿಕ್ ಗೆ ಚುಚ್ಚೋದಕ್ಕೆ ಟ್ರೈ ಮಾಡ್ತಿಲ್ಲ. ಅವನ ಹತ್ರದಿಂದ ಎಸ್ಕೇಪ್ ಆಗಿ ಹೋದ್ರೆ ಸಾಕು ಅಂತ ಓಡಿ ಹೋಗ್ತಿರ್ತಾನೆ. ಆದ್ರೆ ಡಾಮಿನಿಕ್ ಅವನನ್ನ ಬಿಡ್ತಾ ಇಲ್ಲ. ಥಾಮಸ್ ಅನ್ನ ಹಿಡಿದು ಸರಿಯಾಗಿ ಹೊಡೆದು ನನ್ನನ್ನು ಸಾಯಿಸು ಅಂತ ಅವನಿಗೆ ಬಡಿತಾನೆ ಇರ್ತಾನೆ. ಈ ಜಗಳವನ್ನ ನೋಡ್ಬೇಕಾದ್ರೆ ಈ ಜಗಳನೇ ಒಂದು 10-15 ನಿಮಿಷಕ್ಕೆ ರನ್ ಆಗ್ತಾನೆ ಇರುತ್ತೆ. ಆ ಜಗಳದಲ್ಲಿ ಥಾಮಸ್ ಡಾಮಿನಿಕ್ ಗೆ ತಲೆಗೇನೆ ಹೊಡೆದು ಅವನನ್ನ ಅನ್ಕಾನ್ಶಿಯಸ್ ಮಾಡ್ಬಿಟ್ಟು ಆ ಮನೆನ ಬಿಟ್ಟು ಎಸ್ಕೇಪ್ ಆಗಿ ಹೊರಗಡೆ ಬರ್ತಾನೆ. ಎಸ್ಕೇಪ್ ಆಗಿ ಹೋಗ್ಬಿಡೋಣ ಅಂತ ಕಾಡಿನ ದಾರಿಯಲ್ಲಿ ನಡೆದು ಹೋಗ್ತಿರ್ತಾನೆ. ಆ ರೀತಿ ಹೋಗ್ತಾನೆ ಇರ್ಬೇಕಾದ್ರೆ ಸಡನ್ ಆಗಿ ಒಂದು ಜಾಗದಲ್ಲಿ ಬಂದು ಡಾಮಿನಿಕ್ ಮತ್ತೆ ಅವನನ್ನ ಹಿಡ್ಕೊತಾನೆ. ಚಾಕುವನ್ನ ಥಾಮಸ್ ಕೈಗೆ ಕೊಟ್ಟು ನನ್ನನ್ನು ಸಾಯಿಸು ಚುಚ್ಚು ಅಂತ ಹೇಳ್ತಾನೆ. ಆದ್ರೆ ಆವಾಗ ಕೂಡ ಥಾಮಸ್ ಇಲ್ಲ ನಾನು ಅದನ್ನ ಮಾಡೋದಿಲ್ಲ, ಆಗೋದೇ ಇಲ್ಲ ಅಂತ ಹೇಳ್ಬೇಕಾದ್ರೆ ಅಷ್ಟೇ ಥಾಮಸ್ ಅವನ ಕುತ್ತಿಗೆಯನ್ನ ಟೈಟ್ ಆಗಿ ಹಿಡ್ಕೊತಾನೆ ಡಾಮಿನಿಕ್. ಆವಾಗ ಬೇರೆ ದಾರಿನೇ ಇಲ್ಲದೆ ಕೈಗೆ ಚಾಕುವನ್ನ ತಗೊಂಡು ಡಾಮಿನಿಕ್ ಅವನ ರಿಪ್ಸಿಗೆನೆ ಚುಚ್ಚಿಬಿಡ್ತಾನೆ. ಅಷ್ಟೇ ಡಾಮಿನಿಕ್ ಅವನ ಕಥೆನು ಕಂಪ್ಲೀಟ್ ಆಗಿ ಮುಗ್ದೋಯ್ತು. ಸೊ ಫೈನಲ್ ಆಗಿ ಅವನ ಹತ್ರದಿಂದ ಎಸ್ಕೇಪ್ ಆಗಿರೋದು ನಮ್ಮ ಥಾಮಸ್ ಮಾತ್ರವೇ. ಇವಾಗ ಹಾಗೆ ಪೊಲೀಸರ ಹೆಲ್ಪ್ ಇಂದ ಅವನ ಮನೆಗೆ ಬಂದು ಸೇರ್ಕೋತಾನೆ. ಅವನ ಫ್ಯಾಮಿಲಿ ಜೊತೆ ಮಿಂಗಲ್ ಆಗ್ಬಿಡ್ತಾನೆ ಥಾಮಸ್. ಅವನ ಹೆಂಡತಿ ಮಕ್ಕಳನ್ನ ನೋಡಿ ಅವನಿಗೆ ತುಂಬಾನೇ ಖುಷಿ ಆಗ್ತಿರುತ್ತೆ. ಇವಾಗ ಕಟ್ ಮಾಡಿದ್ರೆ ಒಂದು 10 ವರ್ಷದ ನಂತರ ಕಾಡಿನ ಒಳಗಡೆ ಇಬ್ಬರು ಹುಡುಗಿಯರು ಮತ್ತೆ ಇಬ್ಬರು ಹುಡುಗರು ಕೂತು ಮಾತಾಡ್ತಿರ್ತಾರೆ. ಅಂದ್ರೆ ಆಲ್ರೆಡಿ ಒಂದು ಸೀನ್ ಅಲ್ಲಿ ನೋಡಿದ್ವಲ್ವಾ, ಕ್ಯಾಂಪ್ ಫೈರ್ ಅನ್ನ ಹಾಕಿ ಹುಡುಗರು ಮಾತಾಡ್ತಿದ್ದನ್ನ ಅದೇ ರೀತಿನೇ ಕ್ಯಾಂಪ್ ಫೈರ್ ಅನ್ನ ಹಾಕೊಂಡು ಈ ಹೊಸ ಹುಡುಗರು ಮಾತಾಡ್ತಿರ್ತಾರೆ. ಇವಾಗ ಇದರಲ್ಲಿ ಇರ್ತಾ ಇರುವ ಹುಡುಗಿಯರು ಬೇರೆ ಯಾರು ಇಲ್ಲ, ನಮ್ಮ ಥಾಮಸ್ ಅವನ ಮಕ್ಕಳೇ. ಇವಾಗ ಚೆನ್ನಾಗಿ ಬೆಳ್ಕೊಬಿಟ್ಟಿದ್ದಾರೆ. ಸೊ ಹುಡುಗಿಯರು 10 ವರ್ಷದ ಹಿಂದೆ ಈ ಕಾಡಿನ ಒಳಗಡೆ ನಡೆದಿದ್ದ ಘಟನೆಗಳ ಬಗ್ಗೆ ಅವ್ರಗಳ ಬಾಯ್ ಫ್ರೆಂಡ್ಸ್ ಹತ್ರ ಹೇಳ್ತಿರ್ತಾರೆ. ಆವಾಗ ಅದ್ರಲ್ಲಿ ಒಬ್ಬ ಹುಡುಗ, ಹೌದು ಈ ವಿಷಯದ ಬಗ್ಗೆ ನಾನು ಆಲ್ರೆಡಿ ಕೇಳ್ಪಟ್ಟಿದ್ದೀನಿ, ಆದ್ರೆ ಆ ಸೈಕೋನ ಬಾಡಿ ಮಾತ್ರ ಯಾರಿಗೂ ಸಿಗ್ಲೇ ಇಲ್ವಂತಲ್ಲ ಅಂತ ಹೇಳಿ ಮಾತಾಡ್ತಿರ್ಬೇಕಾದ್ರೆ ಸಡನ್ ಆಗಿ ಕತ್ತಲೆಯ ಒಳಗಡೆಯಿಂದ ಏನೋ ಒಂದು ಸದ್ದಾಗುತ್ತೆ. ಆ ಸದ್ದನ್ನ ಕೇಳಿದ ತಕ್ಷಣವೇ ಗಾಬರಿಯಾಗಿದ್ದ ಇಬ್ಬರು ಹುಡುಗರು ಅಲ್ಲಿಂದ ಎಸ್ಕೇಪ್ ಆಗಿ ಓಡಿ ಹೋಗ್ಬಿಡ್ತಾರೆ. ಪಾಪ ಹುಡುಗಿಯರು ಮಾತ್ರ ಏನನ್ನ ಮಾಡೋದು ಅಂತ ಗೊತ್ತಾಗದೆ ತುಂಬಾನೇ ಗಾಬರಿಯಾಗಿ ಅಲ್ಲಿ ನಿಂತಿರ್ತಾರೆ. ಹೆದರ್ಕೊಂಡು ಒಬ್ಬರಿಗೊಬ್ಬರು ಮುಖ ನೋಡ್ಕೊತಿರ್ಬೇಕಾದ್ರೆ ಆವಾಗ ಸಡನ್ ಆಗಿ ಕತ್ತಲೆಯಿಂದ ಹೊರ ಬಂದ ಡಾಮಿನಿಕ್ ಸೈಕೋ ಆ ಇಬ್ಬರು ಹುಡುಗಿಯರನ್ನು ಅಟ್ಯಾಕ್ ಮಾಡ್ತಾನೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಖಂಡಿತ ಈ ಮೂವಿಗೆ ಸೆಕೆಂಡ್ ಪಾರ್ಟ್ ಎಲ್ಲ ಬಂದಿರ್ಲೇಬೇಕು, ಆದ್ರೆ ಏನಕ್ಕಾಗಿ ಇನ್ನವೇ ಸೆಕೆಂಡ್ ಪಾರ್ಟ್ ಮಾಡಿಲ್ಲ ಅಂತ ಗೊತ್ತಿಲ್ಲ. ನಿಜವಾಗ್ಲೂ ಈ ಮೂವಿ ತುಂಬಾನೇ ಚೆನ್ನಾಗಿತ್ತು. ಈ ಮೂವಿ ನಿಮಗೂ ಇಷ್ಟ ಆಗಿದ್ದು ಇದೇ ತರ ತುಂಬಾ ಮೂವೀಸ್ ನಿಮಗೆ ಬೇಕು ಅಂದ್ರೆ ಮರೆಯದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಮತ್ತೆ ಮರೆಯದೆ ವಿಡಿಯೋಗೆ ಒಂದು ಲೈಕ್ ಅನ್ನು ಕೊಡಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನೋಡಿ ಚೆಕ್ ಮಾಡಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಬೇಗನೆ ಇನ್ನೊಂದು ಒಳ್ಳೆ ಮೂವಿ ಜೊತೆ ನಿಮ್ಮನ್ನ ಬಂದು ಭೇಟಿ ಆಗ್ತೀನಿ. ಥ್ಯಾಂಕ್ ಯು.